ನಮಸ್ಕಾರ. ನಾನು ಶೇಷಾಚಲಂ ಮಾತಾಡ್ತಾ ಇದ್ದೀನಿ, ಆಸ್ಟ್ರೋ ಗೈಡ್ ಮೈಸೂರು ಕನ್ನಡ ಚಾನಲ್ನಿಂದ. ಮತ್ತು ಇವತ್ತು ಶನಿ ಮತ್ತು ಶನಿಯ ಗುಣ ಲಕ್ಷಣಗಳ ಬಗ್ಗೆ, ಕಾರಕತ್ವಗಳ ಬಗ್ಗೆ ತಿಳ್ಕೊಳ್ಳೋಣ. ಶನಿ ಗ್ರಹ ಅಂತಂದರೆ ಸುಮಾರು ಜನಕ್ಕೆ ಭಯ. ಶನಿ ಏನೋ ಮಾಡ್ಬಿಡ್ತಾನೆ ನಮಗೆ ಸಿಕ್ಕಾಪಟ್ಟೆ, ಅಂದರೆ ಶನಿ ಅಂದ್ರೇ ಹೆದರಿಸ್ಬಿಟ್ಟಿದ್ದಾರೆ. ಶನಿಗ್ರಹ ಈ ಥರ ಮಾಡ್ತಾನೆ, ಶನಿಗ್ರಹ ಆ ಥರ ಮಾಡ್ತಾನೆ ಅಂತ ಹೇಳಿ ಹೋಗಿ ಹೋಗಿ ಶನಿ ದೇವಸ್ಥಾನಕ್ಕೆ ಹೋಗೋದು ಬರೋದು. ಶನಿ ದೇವಸ್ಥಾನಕ್ಕೆ ಹೋಗಿ ಶನಿ ದೇವ್ರಿಗೆ ಪೂಜೆ ಮಾಡಿ, ಅದು ತುಂಬ ಒಳ್ಳೆಯದು. ಶನಿವಾರ ಒಂದು ಒಪ್ಪತ್ತಿರ್ತಾರೆ ಕೆಲವು ಜನ ಶನಿವಾರ ಹೋಗಿ ಸಾಯಂಕಾಲನ ಕೂತು ಅಲ್ಲಿ ಪೂಜೆ ಮುಗಿಸ್ಕೊಂಬರ್ತಾರೆ, ಶನಿ ಅಷ್ಟೋತ್ತರ ಪಾಠ ಮಾಡ್ತಾರೆ. ಅದೆಲ್ಲ ಏನು ತಪ್ಪಿಲ್ಲ, ಅದೆಲ್ಲ ಮಾಡಿ. ಆದರೆ ಶನಿಯ ಮೇಲೆ ಬೇಡವಾದಂತಹ ಒಂದು ಅನ್ನೆಸೆಸರಿ ಅಂತೀವಿ ನಾವು, ಆ ಥರ ಒಂದು ಭಯ, ಶನಿಯ ಮೇಲೆ ಒಂದು ಯಾವುದೋ ಒಂಥರ ಒಂದು ಹೆದರಿಕೆ, ಇದು ಶನಿಯಿಂದಾನೇ ಆಗತ್ತೆ ಅಂತ ಒಂದು ಹೆದರಿಕೆ, ಅದೆಲ್ಲ ಬಿಟ್ಟು ಇವತ್ತು ಶನಿಯ ಬಗ್ಗೆ, ಶನಿ ಗ್ರಹದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಶನಿಗ್ರಹ ನಮ್ಮ ಈ ಸುದರ್ಶನ ಚಕ್ರ ಅಂದರೆ ಸೂರ್ಯಮಂಡಲದಲ್ಲಿ ಇರುವಂತಹ ಎರಡನೇ ಅತಿ ದೊಡ್ಡ ಗ್ರಹ. ಬೃಹಸ್ಪತಿ ಅತಿ ದೊಡ್ಡ ಗ್ರಹ ಆದರೆ ಶನಿ ಅದರ ನೆಕ್ಸ್ಟ್, ಅಂದರೆ ಅದಾದ ಮೇಲೆ ಕೂತ್ಕೊಂಡಿರುವಂಥ ಗ್ರಹ. ಮತ್ತು ಸೂರ್ಯನಿಂದ ನಮ್ಮ ಲೆಕ್ಕಾಚಾರಕ್ಕೆ ನಾವು ತಗೋತಾ ಇರುವಂತಹ ಗ್ರಹಗಳು ಯಾಕೆ ಅಂತಂದರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ವೇದಿಕ್ ಜ್ಯೋತಿಷ್ಯದಲ್ಲಿ ನಾವು ತಗೋತಾ ಇರುವಂಥ ಗ್ರಹಗಳಲ್ಲಿ ಯುರೇನಸ್, ನೆಪ್ಟ್ಯೂನ್ ಮತ್ತು ಪ್ಲೂಟೋ ಈ ಮೂರು ಗ್ರಹಗಳನ್ನ ತಗೋತಾ ಇಲ್ಲ. ಸೊ ಹಂಗಾದರೆ ಪರಿಗಣಿಸ್ತಾ ಇಲ್ಲ ಅಂತಂದರೆ ನಮ್ಮ ಕೊನೆಯ ಗ್ರಹ ಬಂದು ಶನಿ ಆಗುತ್ತೆ. ಸೂರ್ಯ ಆದಮೇಲೆ ಬುಧ ಆದಮೇಲೆ ಶುಕ್ರ ಆದಮೇಲೆ ಭೂಮಂಡಲದ ಸುತ್ತ ಇರುವಂಥ ಚಂದ್ರ ಹಿಂದೆ ಮುಂದೆ ಹೋಗ್ತಾ ಇರೋದ್ರಿಂದ ರಾಹು ಕೇತು ಎಲ್ಲ ಅಲ್ಲೇ ಇದ್ದು, ಅದಾದ ಮೇಲೆ ಬರುವಂತಹ ಕುಜ ಆದಮೇಲೆ ಬರುವಂತಹ ಗುರು ಆದಮೇಲೆ ಕೊನೆಯಲ್ಲಿ ಬರುವಂತಹ ಶನಿ. ಸ್ಯಾಟರ್ನ್ ಪ್ಲಾನೆಟ್ಸ್ ಅಂದರೆ ಸ್ಯಾಟರ್ನೈನ್ ಪ್ಲಾನೆಟ್ಸ್ ಅಂದರೆ ಶನಿ ಆದಮೇಲೆ ಇರುವಂತಹ ಗ್ರಹಗಳು ಯಾವುದು? ಯುರೇನಸ್, ನೆಪ್ಟ್ಯೂನ್, ಪ್ಲೂಟೋ. ಇವು ಮೂರು ಗ್ರಹಗಳನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಒಂದು ಹಿಂದೂ ವೇದಿಕ್ ಅಸ್ಟ್ರಾಲಜಿನಲ್ಲಿ ಪರಿಗಣನೆಗೆ ತಗೊಳ್ಳಲ್ಲ. ಅದಕ್ಕೆ ಬೇರೆ ಇದೆ, ಆ ಸಿಸ್ಟಮ್ಸ್ ಅದೇ ಬೇರೆ. ಈ ಶನಿಗ್ರಹ ಅತ್ಯಂತ ಬಲಿಷ್ಠವಾದಂಥ ಗ್ರಹ ಮತ್ತು ಅದರಲ್ಲಿರುವಂತಹ ಕಾರಕತ್ವಗಳು ಬಹಳ ಪ್ರತ್ಯೇಕವಾಗಿ ಶನಿಗೇ ಸೇರುವಂತಹ ಕಾರಕತ್ವಗಳು ತುಂಬ ಜಾಸ್ತಿ ಇದೆ. ಅದರಲ್ಲಿ ಒಂದು ಬಹಳ ಮುಖ್ಯವಾದಂತಹ ಕಾರಕತ್ವ ಮತ್ತು ಅದಕ್ಕೆ ಬೇಕಾಗಿರುವಂತಹ ಮುಖ್ಯ ಕಾರಕತ್ವಗಳನ್ನು ಪಟ್ಟಿ ಮಾಡಿ ನಾನು ನನ್ನ ಕಂಪ್ಯೂಟ್ರಲ್ಲಿ ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಅದನ್ನೆಲ್ಲ ಬರೆದಿಟ್ಟಿದ್ದೀನಿ. ಅದನ್ನು ಕೆಲವೊಂದು ಸತಿ ಇಂಗ್ಲೀಷ್ನಿಂದ ಕನ್ನಡದಲ್ಲಿ ತರ್ಜುಮೆ ಮಾಡಬೇಕಾದ್ರೆ ನನ್ನ ಕೆಲವು ಮಾತುಕತೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಯಾಕೆಂತಂದರೆ ನಾವು ಏನು ಹೇಳಬೇಕು ಅಂತಿದ್ದೀವಿ ಅದು ಕನ್ನಡದಲ್ಲಿ ತುಂಬ ಕ್ಲಿಷ್ಟವಾದಂತಹ ಪದ ಆಗಿರುತ್ತೆ. ಅದನ್ನು ನಾನು ಸುಲಭ ಪಡಿಸೋದಕ್ಕೆ ಎಷ್ಟಾಗುತ್ತೆ ಅಷ್ಟು ನನ್ನ ಕೈಯಲ್ಲಿ ಪ್ರಯತ್ನ ಪಡ್ತೀನಿ. ಇವಾಗ ಶನಿ ಅಂತಂದರೆ ಕಪ್ಪಗಿರುವಂತಹ ಗ್ರಹ, ಅದಕ್ಕೆ ಬ್ಲ್ಯಾಕ್ ಅಂತಾನೆ ತಗೋತೀವಿ, ಕೃಷ್ಣವರ್ಣ ಅಂತಾನೆ ಕರಿತೀವಿ. ಅದು ಒಂದು ದೊಡ್ಡ ಗ್ರಹನೇ, ಬಲಿಷ್ಠವಾದಂತಹ ಗ್ರಹ, ವಯಸ್ಕರಿಗೆ ಸಂಬಂಧಪಟ್ಟಂತಹ ಗ್ರಹ. ಓಲ್ಡ್ ಏಜ್ ಮತ್ತು ವಯಸ್ಸು ಆಗ್ತಾ ಇದೆ, ನಮಗೆ ವಯಸ್ಸಾದ ಮೇಲೆ ಬರುವಂತಹ ಕಾಯಿಲೆಗಳು ಮತ್ತು ನಮಗೆ ಶಕ್ತಿ ಕಮ್ಮಿ ಆಗ್ತಾ ಇದ್ದಂಗೆ ಬರುವಂಥದ್ದೆಲ್ಲ ನಮಗೆ ಶನಿಗೆ ಬರುವಂಥದ್ದು. ಅಂದರೆ ಶನಿ ಒಬ್ಬರ ಜಾತಕದಲ್ಲಿ ಒಂದು ವಯಸ್ಸು ಆದಮೇಲೆ ಶನಿ ಬಂದು ಸೇರ್ಕೊಳ್ಳುತ್ತೆ ಹೊರತು, ಅಂದರೆ ಅದರ ಪ್ರಕೋಪ, ಅಂದರೆ ಅದರ ಶಕ್ತಿ ಅದು ಒಂದು ಕೆಲವು ವಯಸ್ಸು ಆದಮೇಲೆ ಬರುತ್ತೆ. ಅಂದರೆ ಈ ಮಧ್ಯ ವಯಸ್ಸಿನಲ್ಲಿ ಶನಿ ಅದರ ಒಂದು ವಿಚಾರಗಳನ್ನು ಶುರು ಮಾಡುತ್ತೆ. ಆದರೆ ಶನಿಯ ಒಂದು ದಶಾಭುಕ್ತಿ, ಶನಿಯ ಒಂದು ಸಾಡೆ ಸಾತಿ, ಅಂದರೆ ಏಳರಾಗ್ ಶನಿ ಅಂತ ಕರಿತೀವಲ್ಲ ಅದು, ಅಷ್ಟಮ ಶನಿ, ಸಪ್ತಮ ಶನಿ ಮತ್ತು ಈ ಲಗ್ನದ ಮೇಲೆ ಶನಿ ಕೂತ್ಕೊಂಡಾಗ, ಇದೆಲ್ಲ ಬಹಳ ಮುಖ್ಯವಾದಂತಹ ವಿಚಾರಗಳು. ಇದರ ಬಗ್ಗೆ ಎಲ್ಲ ನಾವು ಶನಿಯ ಗೋಚಾರ, ಶನಿಯ ವಕ್ರತನ, ಶನಿಯ ಒಂದು ಏಳರಾಗ್ ಶನಿ, ಇದರ ಬಗ್ಗೆ ಎಲ್ಲ ನಾವು ವಿಸ್ತೀರ್ಣವಾಗಿ ಮತ್ತು ದೀರ್ಘವಾಗಿ ಮಾತಾಡೋಣ. ಮುಂದಿನ ಬರುವಂತಹ ಒಂದು ಪಾಠಗಳಲ್ಲಿ, ತರಗತಿಗಳಲ್ಲಿ ನಾನು ಅದನ್ನು ಮಾತಾಡ್ತೀನಿ. ಆದರೆ ಇವಾಗ ಶನಿಯ ಮುಖ್ಯ ಕಾರಕತ್ವಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಶನಿ ಅಂದರೆ ಆಯುಸ್ಥಾನಾಧಿಪತಿ, ಇಲ್ಲ ಅಂತಂದರೆ ಆಯುಕಾರಕ ಅಂತ ಕರಿತೀವಿ. ಆಯುಸ್ಥಾನಾಧಿಪತಿ ಅಂತಂದರೆ ಅಷ್ಟಮ ಸ್ಥಾನದಲ್ಲಿ ಇರುವಂತಹ ಗ್ರಹ ಯಾವುದು, ಅಷ್ಟಮ ಸ್ಥಾನಕ್ಕೆ ಅಧಿಪತಿ ಯಾರು ಅನ್ನೋದಕ್ಕೆ ಆಯುಸ್ಥಾನಾಧಿಪತಿ ಅಂತ ಕರೀತಾರೆ. ಆಯುಷ್ ಕಾರಕನಾಗಿರುವಂಥವ್ನು ಯಾರು
ಅಂದರೆ ಅಷ್ಟಮ ಸ್ಥಾನಕ್ಕೆ ಇರುವಂತಹ ಒಂದು ಕಾರಕತ್ವ ಯಾವುದು? ಆಯಸ್ಸು ಕೊಡುವಂಥದ್ದು. ಅದಕ್ಕೆ ಇರುವಂತಹ ಕಾರಕತ್ವಕ್ಕೆ ಯಾರು ಅಧಿಪತಿ? ಶನಿ. ಅಂದರೆ ಶನಿ ಅರ್ಥ ಏನು ಅಂತಂದರೆ ಆಯಸ್ಸನ್ನು ಕೊಡ್ತಾನೆ, ಆಯಸ್ಸನ್ನು ನೀಡುವಂಥವನವನು. ಅಂದರೆ ನೀವು ದೀರ್ಘಕಾಲವಾಗಿ ಶತಾಯುವಾಗಿ ಬದುಕಿರಿ, ಚೆನ್ನಾಗಿರಿ ಅನ್ನೋದಕ್ಕೆ ಶನಿ. ಒಂದು ಚಿಕ್ಕ ವಿಚಾರದಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವು ಮಗು ಆಗಿರ್ಬೇಕಾದ್ರೆ ಕಣ್ಣು ಮತ್ತು ಕಣ್ಣುಗಳಿಂದ ನಾವು ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಬಾಯಿ, ನಾಲ್ಗೆ, ಪಂಚೇಂದ್ರಿಯಗಳೆಲ್ಲ ಆದ ನಂತರ ನಮಗೆ ಬೇಕಾಗಿರುವಂಥದ್ದು ಯಾವುದು? ಎದ್ದು ನಿಂತು ಓಡಾಡುವಂಥದ್ದು. ಸೊ ಎದ್ದು ನಿಂತು ಓಡಾಡೋದಕ್ಕೆ ಬೇಕಾಗಿರೋದು ಯಾವುದು? ಕಾಲು. ಆ ಕಾಲುಗಳು ಎಲ್ಲ ಆದಮೇಲೆ ಕೊನೆಯಲ್ಲಿ ಬರುತ್ತೆ. ಇಲ್ಲಿ ಚಿಕ್ಕ ಮಗು ಆಗಿದ್ದಾಗ ಕೈಗಳು ಓಡಾಡ್ತಾ ಇರುತ್ತೆ, ಮಗ್ಚಾಕೋತಾರೆ, ಕೈಯಲ್ಲೇ ತೆವಳ್ತಾರೆ, ಎಲ್ಲ ಮಾಡ್ತಾರೆ, ಕಣ್ಣಲ್ಲಿ ನೋಡ್ತಾರೆ, ಬಾಯಲ್ಲಿ ಮಾತಾಡಕ್ಕೆ ಆ ಹೂ ಅಂತ ಇರತ್ತೆ ಮಕ್ಕಳು. ಎಲ್ಲ ಬಂದ ಮೇಲೆ ತಲೆ ಓಡಕ್ಕೆ ಶುರು ಆಗೋಗಿರುತ್ತೆ. ಅಮ್ಮ ಯಾರು, ಚಿಕ್ಕಮ್ಮ ಯಾರು, ಅಪ್ಪ ಯಾರು ಎಲ್ಲ ಗೊತ್ತಾಗೋಗಿರುತ್ತೆ. ಅಂದ್ರೂ ಎದ್ದು ನಡೆಯೋಕ್ಕಾಗಿರಲ್ಲ. ಕೊನೆಯಲ್ಲಿ ಅವ್ರಿಗೆ ಬೇಕಾಗಿರೋದು ಕಾಲ ಮೇಲೆ ನಿಂತ್ಕೊಂಡು ಅವರು ಕಾಲಲ್ಲಿ ಓಡೋದು, ನಡೆಯೋದು, ಅದೆಲ್ಲ ಬರಬೇಕಲ್ಲ, ಅದು ಕೊನೆಯಲ್ಲಿ ಬರುತ್ತೆ. ಆದರೆ ಅದೇ ಶನಿ ಕೊನೆಯಲ್ಲಿ ಬರ್ತಾನೆ, ಕಾಲುಗಳಿಗೆ ಶಕ್ತಿಯನ್ನು ಕೊಡ್ತಾನೆ. ಅದೇ ಶನಿ ಎಲ್ಲ ಆದಮೇಲೆ, ವಯಸ್ಸಾದ ಮೇಲೆ ಮೊದಲು ಕಾಲಿನಿಂದನೇ ಶುರು ಆಗೋದು. ಮೊದಲು ನಿಮಗೆ ನಿಶಕ್ತಿ ಬರೋದು ಕಾಲ್ಗೆ. ಕಾಲಲ್ಲೇ ಎಲ್ಲ ಸ್ಟಾರ್ಟ್ ಆಗಿ ಕೊನೆಯಲ್ಲಿ ನಾಲ್ಗೆಗೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ವಯಸ್ಸಾದ ಮೇಲೆ ಒಂದೊಂದಾಗಿ ಬೇರ್ಪಟ್ಕೊಂಡು ಹೋಗತ್ತಲ್ಲ, ಅದು ಫಸ್ಟ್ ಮೊದಲನೇದು ಶನಿನೇ. ಕೊನೆಯಲ್ಲಿ ನಾಲ್ಗೆ, ಕಣ್ಣು, ಸೂರ್ಯ ಅದೆಲ್ಲ ಬರುತ್ತೆ. ಅಂದರೆ ಮನಸ್ಸು, ಕಾಂತಿ ಅದೆಲ್ಲ ಮೊದಲು ಶನಿ. ಅಂದರೆ ಅರ್ಥ ಏನು ಅಂತಂದರೆ, ಶನಿ ಗ್ರಹ ಕಾಲಿಗೆ ಸಂಬಂಧಪಟ್ಟಿರುವಂತಹ ಗ್ರಹ, ನಡಿಗೆಗೆ ಸಂಬಂಧಪಟ್ಟಿರುವಂತಹ ಗ್ರಹ. ಅದಕ್ಕೆ ಶನಿ ಅಂದರೆ ಅರ್ಥ ಏನು ಅಂತಂದರೆ, ಪಾದಗಳಿಗೆ ಬಿದ್ದು ನಮಸ್ಕಾರ ಮಾಡ್ತೀವಲ್ಲ, ಯಾರಿಗೆ ಮಾಡ್ತೀವಿ ನಾವು? ವಯಸ್ಸಾಗಿರೋರಿಗೆ ಮತ್ತು ಅತೀಯ ಒಂದು ವಿಚಾರಗಳನ್ನು ತಿಳ್ಕೊಂಡು ಅನುಭವವನ್ನು ಪಡ್ಕೊಂಡಿರುವಂಥ ಎಕ್ಸ್ಪೀರಿಯನ್ಸ್ಡ್ ಪೀಪಲ್, ವಯಸ್ಸಾಗಿರೋರು. ಇವಾಗ ನಾಟಿ ಮಾಡಬೇಕು, ಯಾವುದಾದ್ರೂ ಒಂದು ಗದ್ದೆಯಲ್ಲಿ ನಾಟಿ ಮಾಡೋದಕ್ಕಾಗಲಿ, ಯಾವುದೇ ಒಂದು ಉಳುಮೆ ಮಾಡೋದಕ್ಕಾಗಲಿ, ಯಾವುದೇ ಒಂದು ವಿಚಾರಕ್ಕಾಗಲಿ ನಮಗೆ ವಿಷಯ ಗೊತ್ತಿಲ್ಲ ಅಂದರೆ ಯಾರನ್ನ ಹೋಗಿ ಕೇಳ್ತೀವಿ? ವಯಸ್ಸಾಗಿರೋರನ್ನ ಹೋಗಿ ಕೇಳ್ತೀವಿ. ಈ ಥರ ಮಳೆ ಬರ್ತಾ ಇದೆಯಲ್ಲ, ಈ ಮಳೆಯಲ್ಲಿ ನಾವು ನಾಟಿ ಮಾಡ್ಬೋದಾ ಇವಾಗ ಅಂತ. ಚಿಕ್ಕ ಹುಡುಗರನ್ನ ಕೇಳಲ್ಲ, ಯಾಕೆಂದ್ರೆ ಅವ್ರಿಗೇನು ಗೊತ್ತಿಲ್ಲ, ಅನುಭವ ಇಲ್ಲ. ಅನುಭವ ಅನ್ನುವಂತಹ ಪದಕ್ಕೆ ಕಾರಕತ್ವ ಶನಿ. ಅಂದರೆ ಎಕ್ಸ್ಪೀರಿಯನ್ಸ್ ಅನ್ನೋ ಅದು ಆ ಪದಕ್ಕೆ ಕಾರಕತ್ವ ಯಾರು? ಶನಿ. ಅಂದರೆ ಒಂದೊಂದು ಪದನೂ ನೀವು ವಿಚಿತ್ರವಾಗಿ ಅಂದರೆ ಒಂದೊಂದು ಪದಕ್ಕೂ ನೀವು ಕಾರಕತ್ವಗಳನ್ನು ಹುಡ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನಿಮಗೆ ಎಲ್ಲ ಗ್ರಹಗಳ ಒಂದು ಕಾರಕತ್ವನೂ ಅಳವಡಿಸ್ಕೊಂಡು ಹೋಗ್ಬೋದು. ಅಂದರೆ ಅರ್ಥ ಏನು ಅಂತಂದರೆ, ಶನಿ ನಾವು ಮಾಡ್ತಾ ಇರೋವಂತಹ ಕೆಲಸಗಳಲ್ಲಿ ಸಡನ್ನಾಗಿ ತಡೆಯನ್ನು ತಂದು, ಆ ಕೆಲಸಗಳು ಸರಿಯಾಗಿ ಹೋಗ್ತಾ ಇರೋದು ಸಡನ್ನಾಗಿ ನಿಂತೋಗೋಂಗೋ, ಇಲ್ಲ ಅದು ಹೋಗ್ತಾ ಇರುವಂತಹ ವೇಗವನ್ನು ಕಮ್ಮಿ ಮಾಡುವಂತಹ ಗ್ರಹ. ಅಂದ್ರೆ ನಿಮ್ಮಲ್ಲಿ ಗ್ರಹ ಚೆನ್ನಾಗಿ ಕೂತಿದ್ರೆ ಶನಿ, ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಯಾವ ಅಡೆತಡೆನೂ ಬರಲ್ಲ, ಸುಮ್ಮನೆ ಹೋಗ್ತಾ ಇರುತ್ತೆ, ಅದರ ಪಾಡಗದು ಹೋಗ್ತಾ ಇರುತ್ತೆ. ಶನಿ ಬಂದ ನಿಮ್ಮ ಜಾತಕದಲ್ಲಿ ಶನಿ ಚೆನ್ನಾಗಿಲ್ಲ ಅಂತಂದ್ರೆ ಬ್ರೇಕ್ ಹಾಕ್ದ ಅಂತ ಲೆಕ್ಕ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಶನಿ ಜ್ಯೋತಿಷ್ಯದಲ್ಲಿ ಅತ್ಯಂತ ಮಹತ್ವದ ಗ್ರಹಗಳಲ್ಲಿ ಒಂದು. ಇದು ಜೀವನದಲ್ಲಿ ಬ್ರೇಕ್ನಂತೆ ಕಾರ್ಯನಿರ್ವಹಿಸಿ ಮನುಷ್ಯನನ್ನು ನಿಧಾನಗೊಳಿಸಿ ಆತ್ಮ ಪರಿಶೀಲನೆ ಮತ್ತು ತಿದ್ದುಪಡಿ ಮಾಡಲು ಒತ್ತಾಯಿಸುತ್ತದೆ. ಅಂದ್ರೆ ಅರ್ಥ ಏನು ನೋಡಿ, ಇದು ಇಷ್ಟು ಬರೆದಿದ್ದೆ ನಾನು. ಇದನ್ನ ನಾನು ನಿಮಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ, ತಿದ್ದುಪಡಿ ಅಂದ್ರೆ ಅರ್ಥ ಏನು? ಒಬ್ಬ ಮನುಷ್ಯನಿಗೆ ಒಂದು ಲಿಮಿಟೇಷನ್ ಅಂತೀವಿ, ಅಂದ್ರೆ ಒಂದು ಇತಿಮಿತಿಗಳಿರುತ್ತೆ. ಆ ಇತಿಮಿತಿ ಬಿಟ್ಟು ನಾವು ಆ ಕಡೆ ಈ ಕಡೆ ಎಲ್ಲ ಚಂದಾಡಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ನಮ್ಮ ಜಾತಕವನ್ನು ಬಿಟ್ಟು ಆ ಕಡೆ ಆಟ ಆಡಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಯಾವುದೋ ಗುರುದಶೆಯಲ್ಲಿ. ಅದಾದ ಮೇಲೆ ಶನಿ ದಶೆ ಬರುತ್ತಲ್ಲ, ಅದೇನು ಮಾಡುತ್ತೆ? ಅದು ಈ ಕಾರ್ಗೆ ಎಲ್ಲಾದರೂ ಏಟಾಗಿದ್ರೆ ಟಿಂಕರಿಂಗ್ ಮಾಡ್ತಾರಲ್ಲ, ಟನ್ 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 ಅಂತ ಹೊಡೆದು, ಅಂದರೆ ಅದನ್ನು ವಾಪಸ್ ಅದರೇ ಒಂದು ಶೇಪಿಗೆ ತಗೊಂಬರ್ತಾರಲ್ಲ, ಆ ಥರ ಮನುಷ್ಯ ಅಲ್ಲಿ ಇಲ್ಲಿ ಅಡ್ಡಾಡಿ ಚಂಡಾಡಿ ಹೋಗ್ತಾ ಇರೋದನ್ನ ಆ ಒಂದು ನಿಯಂತ್ರಣಕ್ಕೆ, ಆ ಒಂದು ಪರಿಮಿತಿಗೆ ತಗೊಂಬರ್ಬೇಕು ಅಂದರೆ ಟಪ್ಪ ಟಪ್ಪ ಹೊಡೆದು ಅವನ್ನ ಅದ್ರೊಳಗಡೆ ಹಾಕತ್ತೆ. ಆ ಹೊಡೆಯೋ ಏಟಲ್ಲಿ ಮನುಷ್ಯನಿಗೆ ಇಷ್ಟ ಇಲ್ಲ, ಯಾಕಂದ್ರೆ ನಾವು ಆಟ ಆಡ್ತಾ ಇದ್ವಿ.
ನಾವು ಚಂದ ಆಡ್ತಾ ಇದ್ವಿ, ಮಸ್ತಾಗಿದ್ವಿ ನಾವು. ಆ ಮಸ್ತಾಗಿರೋದನ್ನ ನಮ್ಗೆ ಇಷ್ಟ ಇಲ್ವಲ್ಲ ಸರಿ ಹೋಗೋದು. ಶನಿ ಹೇಳೋದು, ನಿನ್ನ ಜಾತಕಕ್ಕೆ ನೀನು ಇಷ್ಟರಲ್ಲೇ ಇರಬೇಕಪ್ಪ, ನಿಮ್ಮ ಮಿತಿ ಇಷ್ಟೇನೆ, ನಿಮ್ಮ ಇತಿಮಿತಿಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹಂಗೆ ಹೊಡೆದು ಒಳಗಡೆ ಹಾಕತ್ತೆ. ಆ ಹೊಡೆದಾಗ ಏಟು ಬೀಳತ್ತೆ. ಆ ಏಟು ಯಾವನಿಗೂ ತಡ್ಕೊಳಕ್ ಇಷ್ಟ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಶನಿಗ್ರಹ ನಮ್ಗೆ ಇಷ್ಟ ಇಲ್ಲ, ನಮ್ಗೆ ಬೇಡ ಶನಿಗ್ರಹ. ನಾವು ಆಟ ಆಡ್ತಾ ಇರ್ಬೇಕು, ನಮ್ಮ ಇಷ್ಟದಂತೆ ನಾವು ಸ್ವಚ್ಛಂದವಾಗಿ ಆಡಬೇಕು ಅಂತ ಅನ್ಕೊಳ್ತೀವಲ್ಲ, ಅದು ಬಿಡೋದಿಲ್ಲ ಶನಿ. ಎರಡನೇ ಮುಖ್ಯವಾದಂತಹ ಕಾರಕತ್ವ ನೋಡಿ, ಒಂದೊಂದು ಕಾರಕತ್ವ ಶನಿದು ಎಷ್ಟು ದೀರ್ಘವಾಗಿ ನಾವು ಮಾತಾಡ್ಬೋದು. ಎರಡನೇ ಮುಖ್ಯವಾದಂತಹ ಕಾರಕತ್ವ ಏನಂತಂದ್ರೆ, ಜನ ಸಾಮಾನ್ಯವಾಗಿ ಸುಗಮ ಮತ್ತು ಆರಾಮದಾಯಕ ಜೀವನವನ್ನು ಬಯಸುತ್ತಾರೆ. ಆದರೆ ಶನಿ ವಿಳಂಬ, ಜವಾಬ್ದಾರಿ, ಕಷ್ಟ ಮತ್ತು ಶಿಸ್ತನ್ನು ತರುತ್ತಾನೆ. ಅಂದ್ರೆ ಅರ್ಥ ಏನು? ಯಾವಾಗಲೂ ಎದ್ದೇಳೋದು, ಯಾವಾಗಲೂ ಮಲ್ಕೊಳ್ಳೋದು, ನಮ್ಮ ಇಷ್ಟ ಬಂದಂಗೆ ಇರೋದು, ಅದೆಲ್ಲ ಮಾಡ್ತಾ ಇರ್ತೀವಿ ಎಲ್ಲರೂ ನಾವು. ಶನಿ ಬಂದಾಗ ಯಾವಾಗಲೂ ಎದ್ದೇಳ್ತೀನಿ ಅಂತಂದರೆ ಕೆಲಸನೇ ಹೋಗ್ಬಿಡುತ್ತೆ. ಹಂಗಲ್ಲ, ಟೈಮಿಗೆ ಎದ್ದೇಳಬೇಕು, ಟೈಮಿಗೆ ಕೆಲಸ ಮಾಡಬೇಕು. ಶಿಸ್ತು ಮತ್ತು ನಮ್ಮ ದಿನಚರಿಯ ಒಂದು ಶಿಸ್ತು ಬದ್ಧತೆಯನ್ನು ಅದು ತಂದು ಕೊಡೋದು ಯಾರಪ್ಪ? ಅದಕ್ಕೆ ಆ ಮುಖ್ಯವಾಗಿರೋಂಥ ಗ್ರಹ ಯಾರಪ್ಪ ಅಂದರೆ ಶನಿ. ಇದು ಎರಡನೆಯ ಮುಖ್ಯವಾದಂತಹ ಕಾರಕತ್ವ. ಮೂರನೇದು, ಜೀವನ ಒಂದೇ ರೀತಿಯಾಗಿ ಸಾಗಿದಾಗ ಅನೇಕರು ಬೇಸರಗೊಳ್ಳುತ್ತಾರೆ. ಆದರೆ ಶನಿ ನಿಯಮಿತ ಜೀವನ ಮತ್ತು ನಿರಂತರತೆಯ ಮಹತ್ವವನ್ನು ಕಲಿಸುತ್ತಾನೆ. ಅದರ ಅರ್ಥ ಏನು? ಈಗ ಕೆಲವೊಬ್ಬರು ನೀವು ನೋಡಿರ್ತೀರ, ನಿಮ್ಮ ಆಫೀಸ್ಗಳಲ್ಲೇ ಆಗಲಿ ಇಲ್ಲ ನಿಮ್ಮ ಆಸುಪಾಸಿನಲ್ಲಿರೋರು, ಬೆಳಗ್ಗೆ ಎದ್ದು ಅವರು ಇಲ್ಲಿ ಅಂದರೆ ಈಗ ನಾನು ನೋಡಿರೋ ಹಾಗೆ ಮೈಸೂರಿನಲ್ಲಿ ಒಬ್ರು ಇರ್ತಾರೆ. ಅವರು ಬೆಳಗ್ಗೆ ಎದ್ದೇಳ್ತಾರೆ, ಅವರು 5:05 ಹೊರಟ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. 5:45 6 ಗಂಟೆ ಟ್ರೈನು ಹತ್ಕೋಬೇಕು. 6 ಗಂಟೆಗೆ ಹೊರಟ್ರೆ ಅದು 9 ಗಂಟೆಗೆ ಹೋಗಿ ಸೇರುತ್ತೆ ಬೆಂಗಳೂರು. 9:15 ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ತಿರ್ಗಾ 5 ಗಂಟೆಗೆ ಅಲ್ಲಿಂದ ಹೊರಟ್ರೆ ರಾತ್ರಿ 9 ಗಂಟೆಗೆ ಮನೆಗೆ ಬರ್ತಾರೆ. ಇದು ಎಷ್ಟು ದಿವಸ ಮಾಡ್ತಾ ಇರ್ಬೋದು ಅಂದ್ಕೊಂಡಿದ್ದೀರಾ ನೀವು? ಅವ್ರಿಗೆ ಬೆಂಗಳೂರಲ್ಲಿ ಮನೆ ಮಾಡೋಕ್ಕೆ ಆಗಲ್ಲ, ಎಲ್ಲರ ಕೈಲೂ ಆಗಲ್ಲ. ಬೆಂಗಳೂರು ತುಂಬ ಸಿಕ್ಕಾಪಟ್ಟೆ ವೆಚ್ಚ ಜಾಸ್ತಿ, ಅಲ್ಲಿ ತುಂಬ ಜಾಸ್ತಿ, ವೆರಿ ಕಾಸ್ಟ್ಲಿ. ಸೊ ಹಾಗಾಗಿ ಏನು ಮಾಡ್ತಾರೆ ಪಾಪ, ಮನೆಯಲ್ಲಿ ಮೈಸೂರಿನಲ್ಲಿ ಓದೋದಕ್ಕೆ ಕಾಲೇಜ್ ಫೀಸು ಎಲ್ಲ ಕಮ್ಮಿ ಇರುತ್ತೆ ಅಂತ ಹೇಳಿ ಮೈಸೂರಲ್ಲಿ ಮನೆ ಮಾಡ್ಕೊಂಡಿರ್ತಾರೆ. ಪಾಪ ಮನುಷ್ಯ 20 ವರ್ಷ, 25 ವರ್ಷ, 30 ವರ್ಷ ಸತತವಾಗಿ ಮಾಡ್ತಾರೆ. ಶನಿ ಬಲಿಷ್ಠವಾಗಿರುವಂತಹ ಜಾತಕದಲ್ಲಿ ಇದನ್ನು ಮಾಡ್ಬೇಕಾದ್ರೆ ಅವ್ರಿಗೆ ಯಾವುದೇ ಥರದ ಮನಸ್ಸಿನಲ್ಲಿ ಬೇಜಾರಾಗಲ್ಲ. ಅದೇ ಯಾರ ಜಾತಕದಲ್ಲಿ ಶನಿ ಬಲಿಷ್ಠವಾಗಿ ಇಲ್ಲವೋ ಅವರು ತಕ ದಿಮಿ ಅಂದ್ರೆ ಅರ್ಥ ಏನು? ಒಂದೇ ಕೆಲಸ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಅವ್ರಿಗೆ, ಸರ್ ಬೋರ್ ಆಗತ್ತೆ ಸರ್, ನಮಗೆ ಇದು ಒಂದೇ ಕೆಲಸ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ, ನಮಗೆ ದಿನ ಚೇಂಜ್ ಇರಬೇಕು. ನೀವೇನು ಇದು ಒಂದೇ ಕೆಲಸ ಕೊಟ್ಬಿಟ್ಟು ನಮಗೆ ನೀವು ಪ್ರಮೋಷನ್ ಕೊಡಲ್ಲ, ನೀವು ಕೊಟ್ಟರು ಪ್ರಮೋಷನ್ ಇದೇ ಕೆಲಸ ಮಾಡೋ ಅಂತಂತೀರ, ನಮ್ಮ ಕೈಲಾಗಲ್ಲ ಅಂತ ಹೇಳಿ ಕೆಲಸವನ್ನು ಪಟ್ ಅಂತ ಬಿಟ್ಬಿಡ್ತಾರೆ. ಕೆಲಸ ಬಿಟ್ಬಿಡ್ಬೋದು, ತಿರ್ಗಾ ಇನ್ಯಾವ ಕೆಲಸ ಸಿಗತ್ತೆ, ಅದೇ ಥರ ಕೆಲಸ ಸಿಗತ್ತೆ, ಇನ್ನೊಂದು ಬೇರೆ ಬಿಲ್ಡಿಂಗು, ಇಲ್ಲಾಂದರೆ ಬೇರೆ ರಸ್ತೆ, ಇಲ್ಲಾಂದರೆ ಬೇರೆ ಊರಲ್ಲಿ ಸಿಗತ್ತೆ. ನಿಮಗೇನು ಹಠಾತ್ ಅಂತ ಹೇಳಿ ನಿಮ್ಮನ್ನು ಯಾವುದು ಮಾಮೂಲಿ ಉದ್ಯೋಗದಿಂದ ಹೇಳಿ ವೈಸ್ ಪ್ರೆಸಿಡೆಂಟ್ ಉದ್ಯೋಗ ಕೊಟ್ಬಿಡಲ್ಲ ಯಾರೂ. ಸೊ ಹಂಗಾಗಿ ನಿಯಮಿತ ಜೀವನಕ್ಕೆ ಕಾರಕತ್ವ ಯಾರೋ? ಶನಿ. ಚೆನ್ನಾಗಿದ್ರೆ ಆ ನಿಯಮಕ್ಕೆ ಬದ್ಧವಾಗಿ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕಠಿಣ ಪರಿಶ್ರಮಕ್ಕೆ ಒತ್ತಾಯಿಸುತ್ತಾನೆ. ಅಂದರೆ ಬೆನ್ನಿನ ಮೂಳೆ ಮತ್ತು ಬೆನ್ನು ನೆಟ್ಟಗಿದೆಯಾ ಬೊಗ್ಗಿದೆಯಾ ಅನ್ನೋದಕ್ಕೆ ಶನಿ ಕಾರಕತ್ವ. ಅಂದ್ರೆ ಗೂನ್ ಬೆನ್ನಿರುತ್ತೆ ಕೆಲವೊಬ್ಬರಿಗೆ. ಇದು ಶಾರೀರಿಕವಾಗಿ ನಾನು ಹೇಳಿರೋದು, ಅಂದ್ರೆ ಫಿಸಿಕಲಿ ಅದನ್ನು ಹೇಳಿರೋದು, ಅದನ್ನ ನೋಡಕ್ಕೆ. ಆದರೆ ಕೆಲವೊಬ್ಬರಿಗೆ ಅಹಂಕಾರ ಅನ್ನೋದು ಹಿಂಗೆ ಎದ್ದು ನಿಂತಿರುತ್ತೆ, ಹಿಂಗೆ ನಾನು ಬಿಟ್ರೆ ಯಾರೂ ಇಲ್ಲ ಅಂತ ಅವ್ರನ್ನ ತಟ್ಟಿ ಹಿಂಗೆ ಬಗ್ಗಿಸ್ತಾನೆ. ಅಂದರೆ ಈಗ ನಮ್ಮ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಬಾಗಿಲು 4.5 ಅಡಿ 5 ಅಡಿ ಬಾಗಿಲಿರುತ್ತೆ. ನಾವೆಲ್ಲ ಏನು ಕುಬ್ಜರ? ಅಂದರೆ ನಾವೇನು ಅಮೆಝಾನಿಂದ ಬಂದಿರೋಂಥ ಅಮೆಝಾನಲ್ಲಿರುವಂಥ ಕುಬ್ಜ ಜನನ ಅಲ್ವಲ್ಲ. ನಮ್ಮವರೆಲ್ಲ 6 ಅಡಿ ಎತ್ತರ ಇರ್ತಾರಲ್ಲ. ಬಟ್ ಬಾಗಿಲು ಮಾತ್ರ ಯಾಕೆ 4.5 ಅಡಿ ಇತ್ತು ಅಂದರೆ 2 ವಿಚಾರ ಇತ್ತು. ಆ ಚಿಕ್ಕ ಬಾಗಿಲಿದ್ರೆ, ದಪ್ಪ ಬಾಗಿಲಿರುತ್ತೆ, ಗಟ್ಟಿಗಿರುತ್ತೆ, ಅದನ್ನ ಹಾಕ್ಬಿಟ್ಟು ಬಾಗಿಲು ಮುಚ್ಚಿದ್ರೆ ಬಾಗಿಲು ಒಡೆಯೋದು ಅಷ್ಟು ಸುಲಭ ಅಲ್ಲ. 4.5 ಅಡಿ ಇರೋ ಬಾಗಿಲು ಒಡೆಯೋ ಉದ್ದ ಇದ್ರೆ ಮನೆಗಳು ಕಷ್ಟ, ಮನೆ ಈಸಿಯಾಗಿ ಮೀಟ್ಬಿಟ್ಟು ಅದನ್ನು ತೆಗೆದು ಒಡೆದಾಕ್ಬಿಡ್ಬೋದು. ಅದು ಒಂದು ವಿಚಾರ, ಸೆಕ್ಯೂರಿಟಿ ವಿಚಾರ.
ಅಂದರೆ ದೊಡ್ಡ ದೊಡ್ಡ ಪ್ರಾಣಿಗಳು ಯಾವುದು ಒಳಗಡೆ ಆನೆನೋ ಯಾವುದೋ ಕುದುರೆನೋ ಒಳಗಡೆ ಬಂದ್ಬಿಡೋಕ್ಕಾಗಲ್ಲ. ಹಾಗಾಗಿ 4 ಅಡಿ ಇಟ್ಟಿದ್ರು, ಅದು ಬೇರೆ ವಿಚಾರ. ಆದರೆ ಶನಿಯ ವಿಚಾರ ಒಂದಿದೆ. ಮನೆ ಒಳಗಡೆ ಬರೋರು ಎಲ್ಲರೂ ತಲೆ ಬಗ್ಸಿ ಹೊಸಲನ್ನ ನೋಡಿ, ಇಲ್ಲಾಂದ್ರೆ ದಾಡಾನಂದ ಬೀಳೋದೆ, ಇಲ್ಲಾಂದ್ರೆ ತಲೆ ಹೊಡ್ಕೊಳ್ಳೋದೆ. ಎಷ್ಟೋ ಜನ ತಲೆ ಹೊಡ್ಕೊಂಡಿದ್ದಾರೆ. ಇವತ್ತಿಗೂ ಹಳ್ಳಿಗೆ ದಿನ ಹೋಗದೆ ಇರೋರಿಗೆ ಈ ತೊಟ್ಟಿ ಮನೆಗಳಲ್ಲಿ ತಲೆ ನೋಡದೆ ಏನಾದ್ರು ಹೋಯ್ತು ಅಂತಂದ್ರೆ ಹಣೆ ಬರಹ ಅಂತಾರಲ್ಲ, ಶನಿ ಬರ್ದು ಬಿಡ್ತಾನೆ, ಪಟ್ ಅಂತ ಹೊಡೆದು ಕೆಂಪಗಾಗತ್ತೆ ಅನ್ಕೊಂಡ್ಬರ್ತಾರೆ. ಅದಕ್ಕೆ ಅಲ್ಲಿ ಹಳ್ಳಿಯರು ತಲೆ ಬಗ್ಸ್ಕೊಂಬನ್ನಿ ನೋಡ್ಕೊಂಬನ್ನಿ ತಲೆ ನೋಡ್ಕೊಂಬನ್ನಿ ಅಂತಾರೆ. ಯಾಕೆ? ಅದು ಇಷ್ಟು ದಪ್ಪ ಇರುತ್ತೆ ಮೇಲ್ಗಡೆ ವಾಸ್ಕಲ್, ಅದು ಹೊಡೆಯುತ್ತೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ತಲೆ ಬಗ್ಗಿಸಿ ನಡೆಯುವಂಥದ್ದು. ಎಂಥದೇ ಅಹಂಕಾರ ಇರಲಿ, ಯಾವ ದೊಡ್ಡ ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಆ ಮನೆಗೆ ಬಂದಾಗ ನೀವು ತಲೆ ಬಗ್ಗಿಸ್ಲೇಬೇಕು. ತಲೆ ಬಗ್ಗಿಸ್ದೆ ನೀವು ಒಳಗಡೆ ಬರೋಂಗೇ ಇಲ್ಲ. ಅಂದ್ರೆ ಅರ್ಥ ಏನು? ಎಷ್ಟೇ ಅಹಂಕಾರ ಇದ್ದು ಒಬ್ಬ ಮನುಷ್ಯ ನನ್ನ ಪಾಳೆಗಾರ ತತ್ವದಲ್ಲೇ ಎಲ್ಲ ನಡೀತಾ ಇರೋದು, ನಾನೇ ಇಲ್ಲಿ ಪಾಳೆಗಾರ ಅಂತ ಅನ್ಕೊಂಡಿದ್ರೆ, ಆ ಒಂದು ಶನಿಯ ಒಂದು ಸಮಯ ಬಂದಾಗ ಹಿಂಗ್ ಬಗ್ಗಿಸ್ತಾನೆ. ನೋಡಪ್ಪ ನೆಲ ನೋಡು, ನೀನು ಅಲ್ಲೇ ಆಕಾಶ ನೋಡ್ಬೇಡ, ನೀನು ನೆಲ ನೋಡ್ಕೊಂಡು ನಡಿ ಅಂತ ಹೇಳ್ತಾನೆ. ಹಾಗಾಗಿ ಶನಿ ಕಠಿಣ ಪರಿಶ್ರಮಕ್ಕೆ ಒತ್ತಾಯಿಸುತ್ತಾನೆ. ಒಬ್ಬನು ಸ್ವಯಂ ಪ್ರೇರಿತವಾಗಿ ಪರಿಶ್ರಮವನ್ನು ಸ್ವೀಕರಿಸಿದರೆ ಕಷ್ಟ ಕಡಿಮೆಯಾಗುತ್ತದೆ. ಅಂದ್ರೆ ಆಯ್ತಪ್ಪ, ಕಷ್ಟ ಬಂದಿದೆ, ಸರಿ ಆಯ್ತು ಒಪ್ಕೊಳ್ಳೋಣ, ಕಷ್ಟ ಬಂದಿದೆ ಅಂದ್ರೆ ಶನಿ ಕಷ್ಟ ಕೊಡ್ತಾ ಇದ್ದಾನೆ, ಆಯ್ತು ನಾವು ಒಪ್ಕೋತೀನಿ, ಕಷ್ಟ ಕೊಡ್ತಾನೆ, ತೊಂದರೆ ಇಲ್ಲ, ಕಷ್ಟಪಡೋಣ. ಈ ಸಮಯದಲ್ಲಿ ಶನಿ 1-2 ವರ್ಷ ಇರ್ತಾನೆ, ಸರಿ ಕಷ್ಟಪಡೋಣ ಅಂತ ಅಂದ್ಬಿಟ್ರೆ, ಅದು ಶನಿ ಬಂದು ನಮ್ಮನ್ನ ಕಾಪಾಡಿ ಆ ಕಷ್ಟಕ್ಕೆ ಸರಿ ತಕ್ಕಾದ ಒಂದು ಪ್ರತಿಫಲವನ್ನ ಕೊಟ್ಟು ನಮ್ಮನ್ನ ಕಾಪಾಡ್ತಾನೆ. ಅದೇ ನಾವು ನಾನು ಒಪ್ಪಲ್ಲ, ನಾನು ಅದೇನೇ ಆಗ್ಲಿ ನಾನು ಇರೋಂಗೆ ಇರೋದು ಅಂತಂದ್ರೆ ಏನಾಗತ್ತೆ? ಇಲ್ಲದಿದ್ದರೆ ಶನಿ ಕಷ್ಟಗಳ ಮೂಲಕ ಪಾಠ ಕಲಿಸುತ್ತಾನೆ. ಸುಲಭವಾಗಿದೆ, ಇದನ್ನ ಅರ್ಥ ಮಾಡ್ಕೊಳ್ಳೋದು ನಿಮ್ಗೆ. ಮತ್ತೆ ನೆಕ್ಸ್ಟ್, ಇದನ್ನೇ ನಾನು ಇಷ್ಟೊತ್ತು ಮಾತಾಡಿದ್ದೀನಿ, ಅದನ್ನು ಹಂಗೆ ಹೇಳ್ಬಿಡ್ತೀನಿ. ಶನಿ ಪ್ರಮುಖ ಸ್ವಭಾವ ತಿದ್ದುಪಡಿ ಮತ್ತು ಆತ್ಮ ಸಂಶೋಧನೆಗೆ ಅದಕ್ಕೆ ಮುಖ್ಯವಾಗಿರುವಂತಹ ಗ್ರಹವಾಗಿ ಅದು ಜೀವನದ ದಾರಿಯನ್ನು ಸರಿಪಡಿಸುತ್ತದೆ. ಇದೇ ಇಷ್ಟೊತ್ತು ಮಾತಾಡಿರೋಂಥ ಮೊದಲನೆಯ ನಮ್ಮ ಪುಟ. ಈಗ 2ನೇ ಪುಟದಲ್ಲಿ ಇರುವಂತಹ ಕಾರಕತ್ವಗಳು. ಈಗ ಕರ್ಮ, ಪ್ರಾರಬ್ಧ ಕರ್ಮ ಅನ್ನೋದೊಂದಿದೆ. ಅದಿದೆ ಅಂತ ಎಷ್ಟೋ ಜನಕ್ಕೆ ಗೊತ್ತು. ಅಯ್ಯೋ, ನಾವು ಯಾವುದೋ ಒಂದು ಕರ್ಮ ಮಾಡಿ ನಾವು ಇಲ್ಲಿ ಹುಟ್ಟಿದೀವಪ್ಪ, ಈ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಈ ಜೀವನ, ಶರೀರ ಮತ್ತು ಈ ಕುಟುಂಬ ಮತ್ತು ಕುಟುಂಬದಲ್ಲಿರುವಂತಹ ಸುಖ ಅಸುಖ ಅಂದ್ರೇನು, ದುಃಖಗಳು. ಅಸುಖ ಅಂದ್ರೆ ದುಃಖ, ಸುಖ ದುಃಖಗಳನ್ನ ಕೊಟ್ಟಿದ್ದಾನೆ ಪರಮಾತ್ಮ ಅಂತ ಹೇಳಿ ಅದನ್ನ ಅನುಸರಿಸ್ಕೊಂಡು ಅದರಲ್ಲಿ ಜೀವನ ನಡೆಸುವಂಥದ್ದು. ಈ ಪ್ರಾರಬ್ಧವನ್ನ ತಿಳ್ಕೊಂಡು ಈ ಕರ್ಮವನ್ನ ನಾವು ಮಾಡ್ತಾ ಹೋದ್ರೆ ಪ್ರತಿದಿನ, ಆ ಕರ್ಮ ಅಂತ ನಾವೇನು ಹೇಳ್ತೀವಿ, ಕರ್ಮಸ್ಥಾನ 10ನೇ ಮನೆ, ಆ ಕರ್ಮಕ್ಕೆ ಕಾರಕ ಶನಿ. ಆಯ್ತಾ? ಶನಿ ಮಹಾದಶೆಯಲ್ಲಿ ಅಥವಾ ಶನಿಯ ಒಂದು ಶುಭ ಸ್ಥಿತಿಯಲ್ಲಿ ವ್ಯಕ್ತಿಗೆ ಸಾಮಾಜಿಕ ಸ್ಥಾನ, ಉದ್ಯೋಗ ಮತ್ತು ಆರ್ಥಿಕ ಸ್ಥಿತಿ ಉತ್ತಮವಾಗಬಹುದು. ಇದನ್ನ ತುಂಬಾ ಜನ ಕೇಳಿದ್ದೀನಿ. ಜನ ಶನಿ ದಶೆ ಬರುತ್ತೆ ಅಂದ್ರೆ ಹೆದರ್ಕೊಂಡು ಗಡಗಡ ಅಂತ ನಡುಗ್ತಾರೆ. ಸಸಯೋಗವನ್ನು ಕೊಡುವಂತಹ ಶನಿನಲ್ಲಿ ಯಾಕೆ ನಡುಗಬೇಕು? ನಡುಗುವಂಥ ಯಾವ ಅವಶ್ಯಕತೆನೂ ಇಲ್ಲ. ಸಸಯೋಗ ಅಂತಂದ್ರೆ ಪಂಚಮಹಾಪುರುಷ ಯೋಗ, ಶನಿಯೇ ಕೊಡುವಂತಹ ಒಂದು ರಾಜಯೋಗ. ಶನಿನೇ ರಾಜಯೋಗ ಕೊಟ್ಬಿಟ್ರೆ ನೀವು ಸಾಧಾರಣ ವ್ಯಕ್ತಿಯಾಗಿ, ನಾನು ಸುಮಾರು ಜನರ ಜಾತಕ ನೋಡಿದ್ದೀನಿ, ಸಾವಿರಾರು ಜಾತಕ, ಶನಿಯೇ ರಾಜಯೋಗವನ್ನು ಕೊಡ್ತಾನೆ ಅಂದ್ರೆ ಯಾವ ಥರ ಕೊಡ್ತಾನೆ ಗೊತ್ತಾ? ಮಾಮೂಲಿ ಈಗ ತುಂಬ ಜನ ನೋಡಿರೋದ್ರಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ಸ್ನೇಹಿತರ ಮಗ ಮಾಮೂಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಮಾಡ್ತಾ ಇದ್ದ ಹುಡುಗ. ಅವರು ಬಹಳ ಚಿಂತೆ ಅವ್ರಿಗೆ, ಏನ್ ಸರ್ ಓದೋದೇ ಇಲ್ಲ, ಏನ್ ಸರ್ ಹಿಂಗ, ನಾನು ಶನಿ ದಶೆ ಬರ್ತಾ ಇದೆ, ಬಿಟ್ಬಿಡ್ರಿ ಆ ಹುಡುಗನ, ಸುಮ್ಮನೆ ತುಂಬ ಜಾಸ್ತಿ ಅವನ ತಲೆ ಮೇಲೆ ಹೇರ್ಬೇಡ್ರಿ ಏನೂ. ಯಾಕಂದ್ರೆ ಗುರುದಶ ರಾಹುಭುಕ್ತಿ ನಡೀತಾ ಇದೆ. ಆ ಗುರುದಶ ರಾಹುಭುಕ್ತಿ ಅವನಿಗೆ ಬಹಳ ವಿಲಿ ಒದ್ದಾಡ್ತಾ ಇದ್ದಾನೆ, ಅರ್ಥ ಆಗ್ತಾ ಇಲ್ಲ, ಎಕ್ಸಾಮ್ಗೆ ಹೋದ್ರೂ ಅದೇನು ಬರಿತಾ ಇಲ್ಲ ಪರೀಕ್ಷೆಯಲ್ಲಿ. ನೀವೊಂದು ಕೆಲಸ ಮಾಡ್ರಿ, ಆ ಗುರು ರಾಹುನಲ್ಲಿ ಒಂದು ಸ್ವಲ್ಪ ಅವನ್ನ ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಅವನಿಗೆ ಊಟ ತಿಂಡಿ, ಅವನಿಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇದೆಯಾ ಅದೆಲ್ಲ ನೋಡ್ಕೊಳ್ಳಿ, ಅಷ್ಟೇ ಕಾಪಾಡಿ. ಶನಿ ದಶೆ ಬರ್ತಾ ಇದೆ ಸ್ವಾಮಿ, 3ನೇ ಸೆಮಿಸ್ಟರ್ ಮುಗಿಯುತ್ತೆ,
ಈಗ 4ನೇ ಸೆಮಿಸ್ಟರ್ ಅಂದರೆ 2ನೇ ವರ್ಷ ಮುಗೀತಾ ಇದ್ದಂಗೆ ಶನಿ ದಶೆ ಬರ್ತಾ ಇದೆ, ನೋಡ್ಕೊಳ್ಳಿ ಅಂತಂದೆ. ಇದು ನಾನು ಹೇಳಿರೋದು ತುಂಬ ವರ್ಷಗಳ ಹಿಂದೆ, 2002ನೇ ಇಸ್ವಿ 3ನೇ ಇಸ್ವಿದು ಮಾತಾಡ್ತಾ ಇರೋದು. ಅವರು ಸರಿ ಆಯಿತು, ಇವರೇನೋ ಹೇಳಿದ್ದಾರೆ, ಆಯಿತು ನೋಡೋಣ ಅಂತ ಹೇಳಿ ಸುಮ್ಮನಿದ್ದು ಬಿಟ್ರು. ಒಂದು 3/4 ವರ್ಷ, ಒಂದು 8 ತಿಂಗಳು ಸುಮ್ಮನಿದ್ದು ಬಿಟ್ರು. ಅದಾದಮೇಲೆ ಅವ್ರಿಗೆ ಶನಿ ದಶೆ ಬಂತ. ಹುಡುಗ ಯಾವ ಥರ ಒಂದು ಮಾರ್ಪಾಟು, ಮಾತು ಕಮ್ಮಿ ಮಾಡ್ದ, ಅವನ ಪಾಡ್ಗೆ ಅವನ ಕೆಲಸ ಎಲ್ಲ ಮಾಡ್ಕೊಳ್ಳೋನು, ಓದೋನು, ಡಿಸ್ಟಿಂಕ್ಷನಲ್ಲಿ ಪಾಸ್ ಆದ, 85-90% ಪಾಸ್ ಆದ. ಒಂದು ಸಾಧಾರಣವಾಗಿರುವಂತಹ ಒಂದು, ಅದು ಏನು ಹೇಳ್ತಾರೆ ಅದಕ್ಕೆ, ಕ್ಯಾಂಪಸ್ ಇಂಟರ್ವ್ಯೂ ಅಂತ ಬರುತ್ತಲ್ಲ, ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಅವನಿಗೆ ಒಂದು ಕೆಲಸ ಸಿಕ್ತು. ಏನೋ ಸುಮಾರಾಗಿ ಕೊಡ್ತಾರೆ ಕೆಲಸ ಅಂತ ಅಂದ್ಕೊಂಡ್ರೆ, ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಅವನಿಗೆ ಡೈರೆಕ್ಟ್ ಒಂದು ಮಲ್ಟಿನ್ಯಾಷನಲ್ ಕಂಪನಿ, ಒಂದು ಒಳ್ಳೆ ಕಂಪನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಸಿಕ್ಬಿಡ್ತು. ಮಾಮೂಲಿ ಇಂಜಿನಿಯರಿಂಗ್ ಮಾಡಿದವರು ತಡ್ಕಾಡ್ತಾ ಇದ್ದಾರೆ ಕೆಲಸಕ್ಕೆ. ಶನಿ ಚೆನ್ನಾಗಿದ್ರೆ, ಜಾತಕದಲ್ಲಿ ಸಸಯೋಗವನ್ನು ಕೊಟ್ಟಿದ್ರೆ, ಅವರು ಕೆಳಮಟ್ಟದಲ್ಲೇ ಆಗಲಿ, ಇಲ್ಲ ಇಂಜಿನಿಯರಿಂಗಲ್ಲಿ ನಾರ್ಮಲ್ ಆಗಿ ಏನಂತ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಸೇರ್ಕೋತಾರೆ, ಟ್ರೈನಿ ಅಂತ. ಅದೆಲ್ಲ ಇಲ್ಲ. ಇವರು ಅಸಿಸ್ಟೆಂಟ್ ಮ್ಯಾನೇಜರ್ ಟ್ರೈನಿ. ಇವನು ಹಠಾತ್ತಾಗಿ ಮ್ಯಾನೇಜರ್. ನಮ್ಮ ಸ್ನೇಹಿತನಿಗೆ ಶಾಕ್ ಆಗೋಯ್ತು. ನನಗೆ ಫೋನ್ ಹೊಡೆದ್ಬಿಟ್ಟು, ಸರ್ ಮ್ಯಾನೇಜರ್ ಆಗ್ಬಿಟ್ಟ ನಮ್ಮ ಹುಡುಗ. ಹೇಳಿದೆ, ಮ್ಯಾನೇಜರ್ ಆದ್ಮೇಲೆ ಏನಾದ್ರೆ? ಇಲ್ಲ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾನೆ ಸರ್, ನಿಜವಾಗ್ಲು. ಸರಿ, ಅವ್ರ ಮನೆಗೆಲ್ಲ ಹೋದ್ವಿ, ಭಾಳ ಖುಷಿ ಆಯಿತು, ಸಂಭ್ರಮ. ಹುಡುಗ ಏನಿಲ್ಲ, ನಾರ್ಮಲ್ ಆಗಿದ್ದಾನೆ, ಆರಾಮಾಗಿದ್ದಾನೆ. ಹೌದು ಸರ್, ನಾನು ಕಷ್ಟಪಟ್ಟೆ, ನನಗೆ ಸಿಕ್ತು ಅಂತ. ನಾನು ಆ ಶನಿ ಒಂದು ಕೊಡುವಂತಹ, ಅದಕ್ಕೆ ರಿಯಲೈಸೇಷನ್ ಅಂತೀವಿ, ಅಂದರೆ ಒಂದು ಮಾನಸಿಕವಾಗಿ ಅದು ಎಂತಹ ಮಾರ್ಪಾಟ್ ಮಾಡುತ್ತೆ ಅಂತಂದರೆ, 2.5 ವರ್ಷ ಆಗಿದೆ ಅಷ್ಟೇ ಅವನಿಗೆ ಶನಿ. ಅಷ್ಟರಲ್ಲಿ ಅವನು ಬಹಳ ತೂಕವಾಗಿ ಮಾತಾಡಿ, ಅವನ ಮುಖನೇ ಚೇಂಜ್ ಆಗೋಗಿತ್ತು. ಬಹಳ ಗಂಭೀರವಾಗಿದ್ದ ಅವನು. ಈ ಒಂದು ಗಂಭೀರತೆ ಮತ್ತು ತೂಕವಾಗಿ ಮಾತಾಡುವಂಥದ್ದು ಮತ್ತು ಅನವಶ್ಯಕವಾಗಿ ಅದು ಇದು ಚಿಲ್ಲರೆ ಮಾತಾಡುವಂಥದ್ದು, ಅದನ್ನೆಲ್ಲ ತೆಗೆದುಬಿಟ್ಟು ಗಂಭೀರತೆಯನ್ನು ಕೊಡೋದು ಶನಿ. ಅವನೊಬ್ಬನೇ ಕೊಡೋದು. ಅದು ಬಿಟ್ಟರೆ ನೆಕ್ಸ್ಟು ಗುರು ಒಂದು ಸ್ವಲ್ಪ ನಾನು ಅನ್ನೋದಿರುತ್ತೆ, ಶನಿಗೆ ನಾನು ಅನ್ನೋದು ಇರಲ್ಲ. ಸೊ ಹಾಗಾಗಿ ಅವರ ಆರ್ಥಿಕ ಸ್ಥಿತಿ ನೋಡಿ ಎಲ್ಲೋ ಹೊರಟೈತೆ ಅವ್ರದ್ದು. ಅವರು ಯಾವುದೋ ಲೋನ್ ತಗೊಂಡು ಮನೆ ಕಟ್ಕೊಂಡು ಕಷ್ಟಪಟ್ಕೊಂಡು ಹೆಂಗೋ ಇದ್ದವರು 3 ವರ್ಷದಲ್ಲಿ ಲೋನ್ ಎಲ್ಲ ತೀರಿಸಿ ಹುಡುಗ ಎಲ್ಲ ಒಂದು ಲೆವೆಲ್ಗೆ ಬಂದ್ಬಿಟ್ಟ. ಸುಮ್ಮನೆ ಶನಿಗೆ ಇದು 3 ಬರ್ದಿರೋದು ಇದೇನೆ, ಅಂದರೆ ಮಿಸ್ಕನ್ಸೆಪ್ಷನ್ಸ್ ಆ್ಯಂಡ್ ಎಗ್ರಾಜರೇಟೆಡ್ ರೆಮಿಡೀಸ್ ಅಂತಂದರೆ ಅರ್ಥ ಏನು ಅಂತಂದರೆ, ತಪ್ಪು ಕಲ್ಪನೆಗಳನ್ನು ನಾವು ಮಾಡ್ಕೋತೀವಿ ಶನಿಯ ಬಗ್ಗೆ. ಮತ್ತು ಶನಿ ಬೇಡ ಅಂದರೂ ಭಯ ಪಡ್ತೀವಿ. ಅದನ್ನೇ ನಾನು ಮಾತಾಡ್ಬೇಕಾದ್ರೆ ಶುರು ಮಾಡಿದಾಗ ಅದನ್ನೇ ಹೇಳಿದ್ದು ನಾನು ನಿಮಗೆ. ಮುಖ್ಯವಾಗಿ ಶನಿಗೆ ಅತ್ಯುತ್ತಮ ಪರಿಹಾರವೆಂದರೆ ಜೀವನವನ್ನು ಗೌರವಿಸಬೇಕು, ಜವಾಬ್ದಾರಿಗಳನ್ನು ಸ್ವೀಕರಿಸಬೇಕು, ಸಹನೆ ಅನ್ನೋದು, ತಾಳ್ಮೆ ಅದಿಲ್ಲದೆ ಇದ್ರೆ ಶನಿ ಅಲ್ಲಿಗೆ ಕೊಡ್ತಾನೆ. ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಎಷ್ಟು ಜನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೋ ಪರಮಾತ್ಮನಿಗೆ ಗೊತ್ತು. ಈ ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆಗಳಲ್ಲಿ ಧರ್ಮರಾಯನಿಗೆ ಪ್ರಶ್ನೆ ಕೇಳ್ತಾನೆ ಯಕ್ಷ, ಲೋಕದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಂದ್ರೆ ಏನು ಆಗ್ಬೇಕಪ್ಪ? ಧರ್ಮರಾಯ ಎಲ್ಲ ಗೊತ್ತಿರೋ ಅಂಥವನು, ಎಲ್ಲ ಹೇಳಲೇಬೇಕು. ಅವನು ಹೇಳ್ತಾನೆ, ಸ್ವಕರ್ಮ ಪರಿಪಾಲನಾ. ತಮ್ಮ ಕರ್ಮಗಳನ್ನ ಶಿಸ್ತುಬದ್ಧತೆಯಿಂದ ಪರಿಪಾಲನೆ ಮಾಡಿದ್ರೆ ಲೋಕನೇ ಚೆನ್ನಾಗಿರುತ್ತೆ. ಯೋಚನೆ ಮಾಡಿ ನೋಡಿ, ಅವ್ರವ್ರ ಕೆಲಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬೇರೆ ಏನೋ ಅಲಾಲ್ ಟೋಪಿ ಹೊಡಿದೇನೆ ಅವ್ರವ್ರ ಕೆಲಸನ ಸರಿಯಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ದೇಶ ಎಷ್ಟು ಮುಂದುವರಿಬೋದು. ಅದರ ಅರ್ಥ ಏನು ಅಂತಂದರೆ, ಶನಿಯಿಂದ ಎಷ್ಟು ದೂರ ಇದ್ದೀವಿ ನಾವು. ಶನಿಗೆ ಬೇಡವಾದ್ದೆಲ್ಲ ಮಾಡ್ತಾ ಇದ್ದೀವಿ ನಾವು. ಹಾಗಾಗಿ ಶನಿ ನಮ್ಗೆ ಆವಾಗವಾಗ ಮಧ್ಯ ಮುಟ್ಟಿಸ್ತಾರೆ ಬಿಸಿನ. ಅವಾಗ ಮುಟ್ಟಿಸಿದಾಗ ಅರ್ಥ ಮಾಡ್ಕೋಬೇಕು, ಹೌದು ನಮ್ಮ ತಪ್ಪು, ನಾವು ಮಾಡಿದ್ವಿ, ನಾವು ಅನುಭವಿಸ್ತೀವಿ ಅಂತ. ಅಳ್ಬಾರ್ದು ಅದಕ್ಕೆ, ಆಯ್ತಾ? ವೃದ್ಧಾಪ್ಯವನ್ನು ವರ್ಷಗಳಿಂದ ಮಾತ್ರವಲ್ಲ, ದೇಹದ ಕ್ಷೀಣತೆಯಿಂದ ಅಳೆಯಲಾಗುತ್ತದೆ. ಅಂದರೆ ಅರ್ಥ ಏನು ಅಂತಂದರೆ, ಓಲ್ಡ್ ಏಜ್ ಅಂತೀವಲ್ಲ, ವಯಸ್ಸಾಗಿರೋದು ಬರೀ ನಮ್ಮ ಇಷ್ಟು ವಯಸ್ಸು 80 ವಯಸ್ಸಾಗಿರೋರಿಗೆ ವಯಸ್ಸಾಗಿದೆ ಅಂತ ಅನ್ಕೋಬೇಡಿ. ಶನಿ ಯಾರ ಜಾತಕದಲ್ಲಿ ಕ್ಷೀಣತೆಯಿಂದ, ಅಂದರೆ ಕಮ್ಮಿ, ಅಂದರೆ ಶಕ್ತಿನೇ ಇಲ್ಲದೆ ಶಕ್ತಿಹೀನವಾಗಿ ಕೂತ್ಕೊಂಡಿರ್ತಾನೆ, ವಕ್ರವಾಗಿ ಯಾವುದೋ ಒಂದು ಗ್ರಹ ಜೊತೆ ಕೂತ್ಕೊಂಡಿರ್ತಾನೆ, ಅವ್ರಿಗೆ
ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಾದಂಗೆ ಆಗ್ಬಿಟ್ಟಿರ್ತಾರೆ ಅವರು. ಅವರಿಗೆಲ್ಲ ಶಕ್ತಿಗಳನ್ನು ತೆಗೆದುಬಿಡ್ತಾನೆ. ಮುಖ್ಯವಾಗಿ ಶನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಜಾಯಿಂಟ್ಸ್ ಅಂತೀವಿ ನಾವು, ಈ ಮೂಳೆಗಳು ಸೇರುವಂತಹ ಜಾಗ, ಈ ಜಾಗಗಳನ್ನ ಅದಕ್ಕೆ ಅಧಿಪತಿ ಶನಿ. ಎಲ್ಲಿ ನೋವು ಬರುತ್ತೆ ಫಸ್ಟ್ ನಿಮಗೆ? ಮಂಡಿ ನೋವು, ಕೈ ಬೆರಳುಗಳಲ್ಲಿ ನೋವು, ರಿಸ್ಟ್ ಪೇನ್, ಎಲ್ಬೋ ಜಾಯಿಂಟ್, ಇದೆಲ್ಲ ಕೊನೆಯಲ್ಲಿ ಬರೋದು ಈ ನೋವು ಬರುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ? ಸ್ಪಾಂಡಿಲೈಸಿಸ್ ಅಂತ ಕರಿತೀವಿ. ಡಿಸ್ಕೋಸಿಟಾ ಅಂತ ಆಗತ್ತೆ. C1 C2 C3 T1 T2 T3 L1 L2 L3 L4 L5 ಅಂದ್ರೆ ಕೆಳಗಡೆ ಇರುವಂತ ಸಯಾಟಿಕಾ ಅಂತ. ಇದೆಲ್ಲ ಜಾತಕದಲ್ಲಿ ನೋಡ್ಬೇಕು ಅಂದ್ರೆ ಶನಿನ ನೋಡ್ದೇನೆ ಡೈರೆಕ್ಟ್ ಆಗಿ ನೀವು ಬೇರೆ ಯಾವ ಗ್ರಹನ ನೋಡ್ಬೇಡಿ, ಶನಿನೇ ನೋಡ್ಬೇಕು. ಅಂದ್ರೆ ಶಿಸ್ತಿನಿಂದ ಇರೋವಂಥವ್ರಿಗೆ ಅದು ಒಂದು ಸ್ವಲ್ಪ ಕಮ್ಮಿ ಮಾಡ್ತಾನೆ. ಶಿಸ್ತು ಬಿಟ್ಟು ನಾವು ನಮ್ಮ ಹೆಂಗ್ ಬೇಕಾದ್ರೂ ಇರ್ತೀವಿ ಅಂತ ದಿಕ್ಕು ತೋರಿಸದೆ ಹೆಂಗೆಂಗೋ ಇರ್ತಾರಲ್ಲ ಅವ್ರಿಗೆ ಕೊಡ್ತಾನೆ. ಆಯ್ತು, ಇವಾಗ ಬಿಹೇವಿಯರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ನಮ್ಮ ಒಂದು ಆಚಾರ ವಿಚಾರಗಳು, ನಾವು ಯಾವ ಥರ ಯೋಚನೆ ಮಾಡ್ತೀವಿ ಅದರ ವಿಚಾರವನ್ನು ನೋಡ್ತು ಅಂತಂದ್ರೆ, ಕರ್ಮಬದ್ಧರು, ಸಹನಶೀಲರು ಮತ್ತು ಪ್ರಾಯೋಗಿಕರಾಗಿರುತ್ತಾರೆ. ಅಂದರೆ ಅವರು ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡುವಂಥವ್ರು ಶನಿ. ಅನುಭವ ಮತ್ತು ಕಾಲದ ಮೂಲಕ ಜ್ಞಾನವನ್ನು ನೀಡುತ್ತಾನೆ. ಹಾಗಾಗಿ ನಾನು ಹೇಳಿದೆ, ಯಾರಿಗೆ ಎಕ್ಸ್ಪೀರಿಯನ್ಸ್ ಕೊಡ್ತಾನೆ ಅಂತಂದ್ರೆ, ವಯಸ್ಸಾಗಿ ಆ ವಿಚಾರಗಳಲ್ಲಿ ತೊಡಗಿ ಅದನ್ನೇ ಮಾಡಿ 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 20 ವರ್ಷ ತೆಂಗಿನ ತೋಟದಲ್ಲಿ ಕೆಲಸ ಮಾಡಿದವ್ರಿಗೆ ನಾವು ಹೋಗಿ ತೆಂಗಿನ ಗಿಡ ಹೆಂಗೆ ಬೆಳೆಯೋದು ಅಂತ ಅವ್ರನ್ನ ಕೇಳಬೇಕು. 20 ವರ್ಷದ ಮಳೆ ಬೆಳೆ ಎಲ್ಲ ನೋಡಿರ್ತಾರಲ್ಲ ಅವರು, ಸೊ ಅವ್ರನ್ನ ಕೇಳ್ಬೇಕು ನಾವು. ಅದಕ್ಕೆ ಶನಿಯ ಒಂದು ಅನುಭವ ಅಂತ ಕರಿತೀವಿ. ಹಿರಿಯರನ್ನು ಗೌರವಿಸುವುದು ಮತ್ತು ಅವರೊಂದಿಗೆ ಒಂದಾಗುವುದು, ಇದು ಶನಿಗೆ ಇರುವಂತಹ ಒಂದು ರೆಮಿಡಿಯಲ್ ಮೆಜರ್ ಅಂದ್ರೆ ಪರಿಹಾರ. ಹಿರಿಯರನ್ನ ಎಷ್ಟು ನೀವು ಗೌರವಿಸ್ತೀರಾ ಅಷ್ಟು ಶನಿ ನಿಮಗೆ ಚೆನ್ನಾಗಿರಪ್ಪ ಅಂತ ಹೇಳಿ ನಿಮಗೆ ಆಶೀರ್ವಾದ ಮಾಡ್ತಾನೆ. ಹಾಗೂ ಶನಿ ಪ್ರಭಾವ ಹೊಂದಿರುವವರು ಕೆಲವೊಮ್ಮೆ ಕಠಿಣ, ವ್ಯಂಗ್ಯಭರಿತ ಮತ್ತು ನೇರವಾಗಿ ನುಡಿಯುವಂತಹ ಆಗಿರ್ತಾರೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಕೆಲವೊಬ್ರು ನಿಮಗೆ ಸಲಹೆ ಕೊಡ್ಬೇಕಾರೆ ಒಂದು ಸ್ವಲ್ಪ ಪಟ ಅಂತ ಮಾತಾಡ್ತಾರೆ. ಅವ್ರ ಮಾತನ್ನ ನಾವು ಅರ್ಥ ಮಾಡ್ಕೋಬೇಕೇ ಹೊರತು ಅವ್ರು ಯಾರು ನನ್ನ ಬೈಯಕ್ಕೆ, ಅವ್ರು ಯಾರು ನನ್ನ ತಿದ್ದಕ್ಕೆ ಅಂತ ಅನ್ಕೊಂಡ್ರೆ ನಾವು ತಿದ್ಕೊಳ್ಳೋದೇ ಇಲ್ಲ. ಈ ಆರ್ಮಿನಲ್ಲಿ ಆಫೀಸರು ಅವರೇನು ಪಾಪ ಅಂತ ಹೇಳಿ ನಮ್ಮ ಚಿಕ್ಕಪ್ಪ ನಮ್ಮ ಆರ್ಮಿ ಆಫೀಸರು, ಬಾಪ ಇಲ್ಲಿ ನಿಂತ್ಕೋ ಬಾಪ, ಹಂಗೆ ನೇರಾಗಿ ನಿಂತ್ಕೋ ಅಂತ ಹೇಳಲ್ಲ. ಅವನು ಕೋಪದಲ್ಲಿ ಹೇಳ್ತಾನೆ ಅಟೆನ್ಷನ್ ಅಂತಾನೆ. ಅದನ್ನೇ ಸಾಫ್ಟ್ ಆಗಿ ಹೇಳ್ಬೋದ, ಅಟೆನ್ಷನ್ ಪ್ಲೀಸ್. ಯಾರು ಅಟೆನ್ಷನ್ ಪ್ಲೀಸ್ ಅಂತ ಯಾವ ಆರ್ಮಿ ಆಫೀಸರ್ ಹೇಳಲ್ಲ. ಆರ್ಮಿ ಆಫೀಸರ್ ಅಂತ ಅಂದ್ರೆ ನೆಟ್ಟಿಗೆ ಬೆನ್ನನ್ನ ಇಟ್ಕೊಂಡು ಅವರು ಮೀಸೆ ತಿರುಗಿಸಿ ಇರೋವಂಥವ್ರು ಶನಿ ಅಂತಂದ್ರೆ ನೀವು ತಿಳ್ಕೊಬೇಕಾಗಿರೋದು, ವಯಸ್ಸಾಗಿರುವಂತಹ ಅನುಭವ ಇರುವಂತಹ ಆರ್ಮಿ ಆಫೀಸರ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಅದೇ ಶನಿ. ಈ ಆಶ್ರಮಗಳಲ್ಲಿ ನಮಗೆ 4 ಆಶ್ರಮಗಳಿದೆ. ಬ್ರಹ್ಮಚರ್ಯ ಮತ್ತು ಅದಾದ ಮೇಲೆ ನಿಮ್ಮ ಗೃಹಸ್ಥ, ವಾನಪ್ರಸ್ಥ ಮತ್ತು ವೃದ್ಧಾಪ್ಯ. ಅಂದ್ರೆ ಕೊನೆಯದು ಬೇಕಾಗಿರೋದು ನಮಗೆ ವೃದ್ಧಾಪ್ಯ ಅಲ್ಲ, ಸನ್ಯಾಸ್ಯ. ಈ ವಾನಪ್ರಸ್ಥಾಶ್ರಮಕ್ಕೆ ಶನಿ ಆಗಮನ ಆಗತ್ತೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ನಿಮ್ಮ ಬ್ರಹ್ಮಚರ್ಯ ಮತ್ತು ನಮ್ಮ ಈ ಸಾಂಸಾರಿಕ ಜೀವನದಲ್ಲಿ ಇರೋವಂಥವರು, ಅವರ ಮಧ್ಯದಲ್ಲಿ ಶನಿ ಅಷ್ಟು ತಲೆ ಹಾಕಲ್ಲ. ಚೆನ್ನಾಗಿದ್ರೆ ನಿಮ್ಮ ಜಾತಕದಲ್ಲಿ, ಇಲ್ಲ ಅಂತ ಅದರೊಳಗಡೆ ತಲೆ ಹಾಕ್ಬಿಡುತ್ತೆ. ನೀವು ಅದೆಲ್ಲ ಚೆನ್ನಾಗಿದ್ದು ಈ ಒಂದು ಜಾಗಕ್ಕೆ ಬಂದಿರ್ತಾರಲ್ಲ, ವಾನಪ್ರಸ್ಥಾಶ್ರಮ ಅಂದ್ರೆ ತಮ್ಮ ಪರಿಶೀಲನೆಯನ್ನ ಮಾಡ್ಕೊಳ್ಳೋದು, ಸ್ವಯಂ ಪರಿಶೀಲನೆ, ಸೆಲ್ಫ್ ರಿಯಲೈಸೇಷನ್ ಅನ್ನ ಮಾಡ್ಕೊಳ್ಳೋದು, ಅದೆಲ್ಲ ಮಾಡ್ಕೊಳ್ಳದೆ ಇದ್ರೆ ಅಲ್ಲಿ ಬಿಡ್ತಾನೆ ಏಟು. ಈ ವಯಸ್ಸಾಗಿದೆಯಪ್ಪ, ನೀವು ವಯಸ್ಸಾದಂಗೆ ಆಡು. ನೀವು ಮೊದಲೇ ವಯಸ್ಸಾದಂಗೆ ಆಡಬೇಕು ಅಂತಂದ್ರೆ ಅದು ಕೆಟ್ಟ ಶನಿ ಕೂದಿರ್ತಾನೆ. ಈ ಶನಿ ಇಲ್ಲಿ ಕೂದಿದ್ದಾನೆ ಅಂತಂದ್ರೆ ನೀವು ಚಿಕ್ಕ ವಯಸ್ಸು ಥರ ಇರ್ರಿ, ನಿಮ್ಮ ವ್ಯಾವಹಾರಿಕ ಜೀವನ ಎಲ್ಲ ಮಾಡಿ. ನೀವು ಆ ವಾನಪ್ರಸ್ಥಾಶ್ರಮದಲ್ಲಿ ದೇವರು ಚಿಂತನೆ, ಇದೆಲ್ಲ ಒಳ್ಳೆಯ ಚಿಂತನೆಗಳನ್ನು ಮಾಡೋದಕ್ಕೆ ಶನಿ ಕಾರಕನಾಗಿರ್ತಾನೆ. ಯಾರಿಗೆ ಕೆಟ್ಟದಾಗ ಕೂತಿರ್ತಾನೆ ಅವರು ಆ ಜಾಗದಲ್ಲೂ
ಚಿಕ್ಕ ಹುಡುಗರು ಹೆಂಗೆ ಆಡ್ತಾ ಇದ್ರು 20-30ನೇ ವಯಸ್ಸಿನಲ್ಲಿ, ಆ ಒಂದು ಹಾಡಿದೆಯಲ್ಲ ಡೇಂಜರ್, ಆ ಥರ ಡೇಂಜರಸ್ ಆಗಿ ಬಿಹೇವ್ ಮಾಡ್ತಾರೆ. ಅಂದರೆ ಆ ಡೇಂಜರು ಭಾಳ ಡೇಂಜರು ಅವ್ರಿಗೆ, ಅದು ಮಾಡಬಾರ್ದು. ಈಗ ಆ 4 ಆಶ್ರಮಗಳನ್ನು ಹಾಗೆ ಓದ್ಕೊಂಡು ಹೋಗ್ತೀನಿ, ಬರ್ದಿದ್ದೀನಿ, ಚೆನ್ನಾಗಿದೆ, ಒಂದ್ಸತಿ ಕೇಳ್ಬಿಡಿ. ಬ್ರಹ್ಮಚರ್ಯ ಆಶ್ರಮವನ್ನು ಮುಖ್ಯವಾಗಿ ಸೂರ್ಯ, ಚಂದ್ರ, ಮಂಗಳ ಮತ್ತು ಭಾಗಶಃ ಸ್ವಲ್ಪ ಮಟ್ಟಿಗೆ ಬುಧ ಪ್ರತಿನಿಧಿಸುತ್ತಾನೆ. ಅವರೆಲ್ಲ ಪ್ರತಿನಿಧಿಸುತ್ತಾರೆ. ಈ ಹಂತವು ಶಿಸ್ತು, ಶಿಕ್ಷಣ ಮತ್ತು ವ್ಯಕ್ತಿ ನಿರ್ಮಾಣಕ್ಕೆ ಒತ್ತಡ ನೀಡುತ್ತದೆ. ಗೃಹಸ್ಥಾಶ್ರಮವನ್ನು ಬುಧ, ಗುರು ಮತ್ತು ಶುಕ್ರ ಪ್ರತಿನಿಧಿಸುತ್ತಾರೆ. ಯಾಕೆ? ಬುಧ ಸ್ವಲ್ಪ ನೋಡೋಣ, ಕ್ಯೂರಿಯಾಸಿಟಿ, ಅಲ್ಲಾಟ ಆಡೋಣ, ಇಲ್ಲಾಟ ಆಡೋಣ, ಅಲ್ಲಾಟ ನೋಡೋಣ, ಹೊಸ ಸ್ಟಾರ್ಟಪ್ ಮಾಡೋಣ, ದುಡ್ಡು ಮಾಡೋಣ. ಗುರು ಸ್ವಲ್ಪ ಕಲಿಯೋಣಪ್ಪ, ಎಲ್ಲದೂ ಇದನ್ನು ಓದೋಣ, ಅದನ್ನು ಓದೋಣ, ಸ್ವಲ್ಪ ಹೇಳ್ಕೊಡೋಣ, ಅವ್ರಿಗೆ ಇದನ್ನು ಹೇಳ್ಕೊಡೋಣ ಅಂತ. ಶುಕ್ರ ಎಂಜಾಯ್ ಮಾಡೋಣ, ಚೆನ್ನಾಗೆಲ್ಲ ಅನುಭವಿಸೋಣ ಅಂತ. ಅದು ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮಕ್ಕೆ ಇರೋದೇ ಅದಲ್ಲ, ಸುಖ ಪಡಿ ಅಂತ, ಸುಖಕ್ಕೆ ಕಾರಕನಾಗಿರುವಂಥ ಶುಕ್ರ. ಇದು ವಿವಾಹ, ಕುಟುಂಬ, ಜೀವನ ಸಂಪತ್ತು, ಉದ್ಯೋಗ ಮತ್ತು ಲೌಕಿಕ ಜವಾಬ್ದಾರಿಗಳನ್ನು ಒಳಗೊಂಡಿರುತ್ತದೆ. ವಾನಪ್ರಸ್ಥಾಶ್ರಮ ಶನಿ ಆಳುತ್ತಾನೆ. ಅದೇ ಹೇಳಿದ್ ನಾನು, ಅಲ್ಲಿ ಬರ್ತಾನೆ ಶನಿ. ಈ ಹಂತದಲ್ಲಿ ವ್ಯಕ್ತಿ ಭೌತಿಕ ಸುಖಗಳಿಂದ ನಿಧಾನವಾಗಿ ದೂರವಾಗಿ ಸರಳತೆ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಸಾಗಬೇಕು. ಭೌತಿಕ ಸುಖನೇ ಇರಬೇಕು ಅಂತಿದ್ರೆ 80 ವಯಸ್ಸಾಯ್ತು, ನಾನು ಇನ್ನೂ ತಿದ್ಕೊಳ್ಳಲ್ಲ ಅಂತಂದ್ರೆ ಇನ್ಯಾವಾಗ ತಿದ್ಕೊಳ್ಳೋದು? ಅದು ತಿದ್ದಿಸ್ತಾನು. ನಿಮಗೆ ಕೊನೆ 15 ದಿವಸ ಇದೆಯಲ್ಲ, ನಮ್ಮ ಗುರುಗಳು ಹೇಳೋರು ನನಗೆ, ಜೀವನ ಮಾಡ್ಬೇಕು ಕಣಯ್ಯ, ಕೊನೆ 15 ದಿವಸಕ್ಕೋಸ್ಕರ ನಿನ್ನ ಪೂರ್ಣ ಜೀವನವನ್ನು ಮಾಡಬೇಕು. ಕೊನೆ 15 ದಿವಸ ಮನಸ್ಸಲ್ಲಿ ಜ್ಞಾಪಕ ಇಟ್ಕೋ. ಅದು ನಿಮಗೆ ಎಲ್ಲ ಫ್ಲ್ಯಾಶ್ ಬ್ಯಾಕು, ನೀನು ಮಾಡಿದ್ದು ತಪ್ಪು, ನೀನು ಮಾಡಿದ್ದು ಸರಿ, ನೀನು ಮಾಡಿದ್ದು ಪುಣ್ಯ, ನೀನು ಮಾಡಿದ್ದು ಪಾಪ, ಅದನ್ನೆಲ್ಲ ಪಟ್ಟಿ ಹಾಕಿ ನಿನ್ನ ಮುಂದೆ ಇಡುತ್ತೆ. ನೀನೇನು ನರಕಕ್ಕೆ ಹೋಗ್ಬಿಟ್ಟು ನೀನು ಅಲ್ಲಿರೋವಂಥ ಯಾರೋನು ಇರ್ತಾನಲ್ಲಿ, ಚಿತ್ರಗುಪ್ತ ಚಿತ್ರಗುಪ್ತ ಇರ್ತಾನಲ್ಲ, ನಿಮ್ಮ ಪಠ್ಯ ಪುಸ್ತಕ ಇದೆಯಲ್ಲ, ನಿಮ್ಮ ಜಾತಕದ ಪಠ್ಯ ಪುಸ್ತಕ ತೆಗೆದುಬಿಟ್ಟು, ಸ್ವಾಮಿ ಇವನು ಇದೆಲ್ಲ ಮಾಡಿದಾನೆ, ನಾವೆಲ್ಲ ಫಿಲಮಲ್ಲಿ ನೋಡಿದೀವಲ್ಲ, ಭೂಲೋಕಕ್ಕೆ ಬಂದ ಯಮ, ಇದನ್ನೆಲ್ಲ ನೋಡಿದೀವಲ್ಲ, ಆ ಥರ ಸ್ವಾಮಿ ಇವನ್ನೆಲ್ಲ ಇದು ಮಾಡಿದಾನೆ, ಇದೆಲ್ಲ ಮಾಡಿರೋದಕ್ಕೆ ಇವನಿಗೆ ಈ ಥರ ಒಂದು ನರಕದ ಶಿಕ್ಷೆ ಕೊಡಿ ಅಂತಾನಲ್ಲ, ಅಲ್ಲಿ ಹೋಗೋದು ಬೇಡ. ನಮ್ಮ ಗುರುಗಳು ಹೇಳೋರು, ನಮಗೆ ವೇದ ಪಟ್ಟು ಮಾಡೋದ್ರು, ಒಳ್ಳೆ ಪುಣ್ಯವಂತ ದೇವ್ರನವರು ನಮ್ಮ ಗುರುಗಳು. ಅವರು ಹೇಳ್ಕೊಟ್ಟಂಗೆ ಕೊನೆಯ 15 ದಿವಸಕ್ಕೋಸ್ಕರ ಪೂರ್ಣ ಜೀವನವನ್ನು ಮಾಡ್ಬೇಕಣಯ್ಯ ಅಂತ ಹೇಳೋರು. ಹಂಗೆ ಆಧ್ಯಾತ್ಮಿಕತೆಯ ಕಡೆಗೆ ಸಾಗಿಸುತ್ತಾನೆ. ಯಾರು? ಶನಿ. ಎಲ್ಲಿ? ವಾನಪ್ರಸ್ಥಾಶ್ರಮದಲ್ಲಿ. ಅದು ಸಂಸಾರದಿಂದ ಸ್ವಲ್ಪ ಕಳ್ಕೊಂಡು, ಆಯಿತು ಮೊಮ್ಮಕ್ಕಳು ಬಂದಿದ್ದಾರೆ, ಇವಾಗ ನನಗೆ ಜೀವನ ಬೇರೆ ಅಂತ ಅನ್ಕೊಳ್ಳೋವಂಥ ಸಮಯದಲ್ಲಿ. ಸನ್ಯಾಸಾಶ್ರಮವನ್ನು ಕೇತು ಪ್ರತಿನಿಧಿಸುತ್ತಾನೆ. ಸನ್ಯಾಸಿ ತನ್ನ ವ್ಯಕ್ತಿತ್ವ ವೈಯಕ್ತಿಕ ಆಸೆಗಳಿಗಾಗಿ ಅಲ್ಲ, ಜ್ಞಾನ ಬೋಧನೆಗೆ ಅದನ್ನು ಮೀಸಲುಪಡಿಸುವಂಥದ್ದು ಶನಿ. ಇದು ಕೇತುವಿನ ಒಂದು ವಿಚಾರ. ಸರ್, ರಾಹು ನಮ್ಗೆ ಹೇಳಲೇ ಇಲ್ಲ ಅಂತಂದರೆ, ಭೋಗ ಭೋಗ, ನಿದ್ರೆ ನಿದ್ರೆ, ಭೋಗ ನಿದ್ರೆ, ಇದಕ್ಕೆ ಕಾರಕ ಯಾರು? ರಾಹು. ಯಾಕಂದ್ರೆ ನಾವು ಏನು ಮಾಡಲ್ವಲ್ಲ ಸ್ವಾಮಿ. ಊಟ ಮಾಡ್ಬೇಕಾದ್ರೆ ಏನು ದೊಡ್ಡ ವಿಷಯ ಮಾಡ್ತಾ ಇದ್ದೀರಾ ನೀವಲ್ಲಿ? ಮಹತ್ತಾದಂಥ ಕಾರ್ಯವನ್ನು ಏನು ಮಾಡ್ತೀರಾ? ಊಟ ಮಾಡೋ ಟೈಮಲ್ಲಿ ಏನು ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇದ್ದೀರಾ ಅಷ್ಟೇ. ಮಲಗೋ ಟೈಮಲ್ಲಿ ಏನು ಮಹತ್ತಾದಂಥ ಕಾರ್ಯವನ್ನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇಲ್ಲ, ಮಲಗಿತಾ ಇದ್ದೀರಾ. ಅದು ಬೇಕು ಜೀವನದಲ್ಲಿ. ಮಲಗಲಿಲ್ಲ ಅಂತಂದರೆ ಬೇರೆ ಥರ ತೊಂದರೆಗಳಾಗತ್ತೆ. ಆ ಮಲಗೋದು ಮತ್ತು ಊಟ ಮಾಡೋದು ಸಮಯಕ್ಕೆ ಸರಿಯಾಗಿ ಮಾಡಿದರೆ ರಾಹು ಚೆನ್ನಾಗಿದ್ದಾನೆ. ಮಧ್ಯರಾತ್ರಿ 12:30 2 ಗಂಟೆ ಮಧ್ಯರಾತ್ರಿಯಲ್ಲಿ ಬನ್ನಿ, ಇವಾಗ ಹೊರಗಡೆ ಹೋಗ್ಬಿಟ್ಟು ಗಾಡಿ ಓಡಿಸ್ಕೊಂಡು ಹೋಗೋಣ, ಅಲ್ಲೊಬ್ಬ ಒಳ್ಳೆ ಒಂದು ಬಿಸಿ ಬಿಸಿ ಇಡ್ಲಿ ಮಾಡ್ತಾನೆ ಮಧ್ಯರಾತ್ರಿ. ನಾನು ಹೋಗಿದ್ದೀನಿ, ಸುಳ್ಳು ಹೇಳ್ಬಾರ್ದು. ಕರ್ಕೊಂಡು ಹೋಗಿದ್ದಾರೆ ನಮ್ಮ ಅಣ್ಣಂದರು, ಬಾರು ಹೋಗೋಣ, ಅಲ್ಲಿ ಒಳ್ಳೆ ಚಿತ್ರಾನ್ನ ಬಿಸಿ ಬಿಸಿಯಾಗಿರುತ್ತೆ ಮಲ್ಲೇಶ್ವರದಲ್ಲಿ ಅಂತ ಹೋಗಿ ತಿನ್ಕೊಂಬಂದಿದ್ದೀವಿ. ಇಲ್ಲ ಅಂತಲ್ಲ, ಅದನ್ನೇ ಜೀವನ ಮಾಡ್ಕೊಂಬಿಡೋದು. ಮಧ್ಯರಾತ್ರಿಯಲ್ಲೇ ತಿನ್ನೋದು, ಬೆಳಗಿನ ಹೊತ್ತು ಮಲಗೋದು ಸೂರ್ಯ ಇದ್ದಾಗ. ಇದು ರಾಹು ಎಕ್ಕುಟ್ಟೋಗಿರುತ್ತೆ ಜಾತಕದಲ್ಲಿ ಅಂತಂದಾಗ ಈ ಥರ ಇರ್ತಾನೆ. ನಾನು ಕನ್ನಡ ಇವಾಗ ನಾನು ದೇಶೀಯ ಕನ್ನಡ, ನಾನು ಮಾಮೂಲಿ ಕನ್ನಡ ಮಾತಾಡ್ತಾ ಇದ್ದೀನಿ. ಯಾಕಂದರೆ ನಾನು ನೋಡಿದೆ, ಅಂದರೆ ಶಿಸ್ತುಬದ್ಧವಾಗಿರುವಂತಹ ಪಠ್ಯಪುಸ್ತಕದ ಕನ್ನಡ ಮಾತಾಡಿದ್ರೆ ಯಾವನಿಗೂ ಅರ್ಥ ಆಗಲ್ಲ. ಈ ಮಾತಾಡೋಣ, ನಮ್ಮ ಭಾಷೆಯಲ್ಲಿ ನಾವು ಮಾತಾಡೋಣ, ನಮ್ಮ ಭಾಷೆಯಲ್ಲಿ ಮಾತಾಡೋಣ, ನಿಮಗೂ ಅರ್ಥ ಆಗತ್ತೆ. ಹಾಗಾಗಿ ರಾಹುನೂ ಇದೆ ನಮ್ಮ ಜೀವನದಲ್ಲಿ. ರಾಹು ಕೆಟ್ಟದಾಗ ಕೂತಿದ್ದಾನೆ ಅಂತಂದರೆ ಏನಾಗುತ್ತೆ?
ಬೇಡವಾದ ಯಾವ ಯಾವ ಸಮಯದಲ್ಲಿ ಏನೇನು ಮಾಡಬೇಕೋ ಅದನ್ನು ಬಿಟ್ಟು ಬೇರೆ ಸಮಯಗಳಲ್ಲಿ ನಾವು ಭೋಗ ನಿದ್ರೆ ಇವೆರಡಕ್ಕೆ ರಾಹು ಕಾರಕತ್ವ. ಮತ್ತು ಅದೇ ಈ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋದು, ಹಿಂಗೆ ಹಾಕೊಂಡು ಹೆಂಗೋ ಇಟ್ಕೊಂಡು ಗಾಡಿ ಓಡಿಸೋದು, ಏನಷ್ಟು ಮುಖ್ಯವಾದಂತಹ ಕೆಲಸ ರಸ್ತೆ ಮಧ್ಯ ಹಿಂಗೆ ಇಟ್ಕೊಂಡು ಅಲ್ಲೋ ಅಂದ್ಕೊಂಡು ಓಡಿಸ್ತಾ ಇರೋದು, ಆ ಮುಂದ್ಗಡೆ ಇರುವಂತಹ ಕೆಂಪು ಇದೆಯೋ ಹಸಿರಿದೆಯೋ ಗೊತ್ತಾಗದೆ ಎಲ್ಲೋ ಹೋಗಿ ಯಾರಿಗೋ ಹೊಡೆದ್ಬಿಟ್ಟು ವಯಸ್ಸಾದವ್ರಿಗೆ ನಮ್ಮ ಲೇಔಟಲ್ಲಿ ಮೊನ್ನೆ ಅಲ್ಲ ಆಗ್ತಾನೇ ಇದೆ, ಈಗೊಂದು 3 ತಿಂಗಳ ಹಿಂದೆ ಪಾಪ ವಯಸ್ಸಾದವರು, ಅವ್ರಿಗೇನು ತುಂಬ ಏನು ವಯಸ್ಸಾಗಿರಲಿಲ್ಲ, 70 ವಯಸ್ಸಾಗಿತ್ತು, ದಿನ ನಡ್ಕೊಂಡು ಓಡಾಡೋರು, ಇವರೊಬ್ಬರು ಮಹಾನೀಯರು 20 ವಯಸ್ಸಾಗಿರ್ಬೇಕು ಚಿಕ್ಕ ಹುಡುಗ, ಫೋನ್ ಹಿಡ್ಕೊಂಡು ಹಲೋ ಹಲೋ ಅಂದ್ಕೊಂಡು ಆ ಫೋನ್ ತೊಗೊಂಡು ಹಿಂಗೆ ಹಿಡ್ಕೊಂಡು ಆ ಫೋನ್ ಜಾರ್ಬಿಡ್ತು ಅವನಿಗೆ. ಆ ಫೋನ್ ಹಿಡ್ಕೊಳಕ್ಕೆ ಹಿಂಗೆ ಹೋದ, ಗಾಡಿ ಹಳಿ ತಪ್ಪಿತು, ಬೈಕ್ ತಗೊಂಡು ಹೋಗಿ ಹಂಗೆ ಅವರ ಕೀಲು ಇದಕ್ಕೆ ಹಿಂಭಾಗದಲ್ಲಿ ಹೋಗಿ ಹೊಡೆದ್ಬಿಟ್ಟ. ಅವರು ಬಿದ್ದರು, ಎದಳಕ್ಕಾಗಲಿಲ್ಲ. ಈ ಹುಡುಗನೂ ಬಿದ್ದ, ಇವನೆದ್ದ, ಬೈಕ್ ತಗೊಂಡ ಪರ್ರಂತ ಹೊರಟೋದ. ನಾವೆಲ್ಲ ಓಡೋಗಿ ಅವ್ರನ್ನ ರಕ್ಷಣೆ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅವ್ರಿಗೆ ಮೂಳೆ ಮುರಿದೋಗಿದೆ ಅಂತ ಹೇಳಿ ಅವ್ರಿಗೆ ಇಲ್ಲಿ ಪಟ್ಟಿ ಹಾಕಿ 15 ದಿವಸ ಹಾಸ್ಪಿಟ್ಲಲ್ಲಿದ್ದು ಮನೆಗೆ ಬಂದರು. ಮನೆಗೆ ಬಂದ ಮೇಲೆ 3 ತಿಂಗಳು ತಗೊಂಡ್ರು. ಅವರು ಸರಿ ಹೋದ್ರು ಅಂತ ಅನ್ಕೊಂಡ್ವಿ, ಎದ್ದು ಕೂತ್ಕೊಂಡು ಮಾತಾಡಿದ್ರು, 4ನೇ ತಿಂಗಳಿಗೆ ಹೋಗ್ಬಿಟ್ರು. ಇದು ಯಾರ ತಪ್ಪು? ರಾಹುವಿನ ಒಂದು ಬೇಡವಾದ ಸಮಯ. ಗಾಡಿ ಓಡಿಸ್ಬೇಕಾದ್ರೆ ಫೋನು ದಯವಿಟ್ಟು ಮಾಡಬೇಡಿ. ಇವೆಲ್ಲ ವಯಸ್ಸಾದವ್ರು ಓಡಾಡ್ತಾ ಇರ್ತಾರೆ ರಸ್ತೆಯಲ್ಲಿ, ನೋಡ್ಕೊಂಡು ಮಾಡ್ರಿ. ಶನಿ ರಾಹುಗೂ ಶನಿಗೂ ಏಟಾಯ್ತಪ್ಪ, ವಯಸ್ಸಾದವರು ಶನಿ ರಾಹು ಬಂದು ಹೊಡೆದ. ಹಾಗಾಗಿ ರಾಹು ಅಂದರೆ ಏನು? ವ್ಯಸನ ಪ್ರಿಯ ಅಥವಾ ಸನ್ಯಾಸಕ್ಕೆ ಅತಿರಿಕ್ತವಾದಂತಹ ಸನ್ಯಾಸಕ್ಕೆ ಸೇರದೇ ಬಾರದು ಅಂತ ಅನ್ಕೊಳ್ಳುವಂತಹ ಒಂದು ಯೌವನ ಆಕರ್ಷಣೆ, ಭೌತಿಕತೆ ಮತ್ತು ಲೌಕಿಕ ಸುಖಗಳಿಗೆ ಬದ್ಧನಾಗಿರುತ್ತಾನೆ. ಬರೀ ಅದರಲ್ಲೇ ಸೇರ್ಕೊಂಡಿರುವಂಥ ರಾಹು. ಇದು ಆ ಚತುರಾಶ್ರಮಗಳಿಗೆ ಬರುವಂತಹ ಗ್ರಹಗಳು. ನಾನು ಶನಿಯ ಒಂದು ಇದರಲ್ಲೇ ಹೇಳ್ಬಿಟ್ಟೆ, ಇರಲಿ, ಅದು ಬೇಕಾಗತ್ತೆ. ಹಾಗೂ ಶನಿಗೆ ಸೇರದಂತೆ ಏನೇನು ಇರುತ್ತೆ ಅಂತಂದ್ರೆ, ಜೀವನದ ಉದ್ದೇಶವನ್ನು ಬೇಗ ಅರಿತಷ್ಟು ಆಧ್ಯಾತ್ಮಿಕ ಬೆಳವಣಿಗೆಗೆ ಹೆಚ್ಚು ಸಮಯ ಸಿಗುತ್ತದೆ. ಇದು ತುಂಬ ಜನಕ್ಕೆ ಅರ್ಥ ಆಗಬೇಕು. ಯಾಕೆ ಅಂತಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಯಾರಾದರೂ ಒಬ್ರು ಆಧ್ಯಾತ್ಮ ಅದು ಪುಸ್ತಕ ಏನಾದ್ರು ಮುಟ್ಟಿದ್ರೆ ಮನೆಯಲ್ಲೇ ನೀವು ಟೀಕಿಸ್ತೀರಾ ಅವ್ರಿಗೆ. ಏನು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇದೆಲ್ಲ ಬೇಕಾ ನಿನಗೆ, ಈ ಚಿಕ್ಕ ವಯಸ್ಸಲ್ಲೇ ಇದೆಲ್ಲ ಮಾಡ್ತೀಯಾ ಅಂತ. ಚಿಕ್ಕ ವಯಸ್ಸಲ್ಲಿ ಅವನು ಅರ್ಥ ಮಾಡ್ಕೊಳಕ್ ಶುರು ಮಾಡಿದಾನೆ ಅಂತಂದ್ರೆ ಬಿಟ್ಬಿಡಿ, ಅರ್ಥ ಮಾಡ್ಕೊಳ್ಳಿ. ಯಾವ್ಯಾವ್ದು ತತ್ವಜ್ಞಾನವನ್ನ ಅರ್ಥ ಮಾಡ್ಕೋಬೇಕು ಆ ವಯಸ್ಸಲ್ಲಿ ಅರ್ಥ ಮಾಡ್ಕೊಳ್ಳಿ. ಚಿಕ್ಕ ವಯಸ್ಸಲ್ಲಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ವಯಸ್ಸಾದ್ಮೇಲೆ ನಿಮ್ಗೆ ಓದಬೇಕು ಅಂದ್ರೆ ನಿಮ್ಗೆ ಇರೋದೇ ಇಲ್ವಲ್ಲ ಅಷ್ಟು ಶಕ್ತಿ ಓದಕ್ಕೆ. ಚಿಕ್ಕ ವಯಸ್ಸಿನಲ್ಲೇ ಪುರಾಣ ಪುಣ್ಯಕಥೆಗಳನ್ನ ಓದ್ಬಿಟ್ರೆ ಆಮೇಲೆ ನಿಮ್ಗೆ ಬೇರೆ ಓದ್ಬೋದು. ಹಂಗಾಗಿ ಮಾನವರೆಲ್ಲರೂ ಒಂದಲ್ಲ ಒಂದು ದಿವಸ ನಾವು ಆಯಸ್ಸು ಒಂದಲ್ಲ ಒಂದು ಸಮಯದಲ್ಲಿ ಮುಗಿಯತ್ತೆ ನಮಗೆ. ಅದನ್ನ ತಿಳ್ಕೋಬೇಕು. ಆಯಸ್ಸು ನಮ್ದು ಮುಗಿಯತ್ತೆ ಅಂತ ತಿಳ್ಕೊಂಡು ಜೀವನ ಮಾಡಬೇಕಾದ್ರೆ ನಮ್ಮಲ್ಲಿರುವಂತಹ ಸ್ಪಷ್ಟತೆನೇ ಬೇರೆ. ನಾನೇ ಏನೋ ರಾಜ, ನಾನು ಹೇಳೋದೇ ಸುವೀರಾಜ್ಞೆ ಅಂತ ತಿಳ್ಕೊಂಡು ಜೀವನ ಮಾಡ್ತಾರಲ್ಲ, ಅವ್ರಿಗೆ ಅಂಧಕಾರ ಅನ್ನೋದು ಕಣ್ಣು ಮುಂದೆ ಹಂಗೆ ಪೊರೆಯಾಗಿ ನಿಂತ್ಕೊಂಡಿರುತ್ತೆ. ಆ ಕೆಟ್ಟ ಪೊರೆ, ಆ ಪೊರೆಯನ್ನು ಹರಿದು ಮುಂದೆ ಬರೋದೇ ಶನಿಯ ಒಂದು ಕಾರಕತ್ವ. ಅಂದ್ರೆ ಅರ್ಥ ಏನು ಅಂತಂದ್ರೆ, ತಾಳ್ಮೆ ಸಂಯಮ ಇದೆಲ್ಲ ಅದಾಗೆ ಬಂದ್ಬಿಡುತ್ತೆ. ಯಾರಿಗೆ? ನಾವು ಇಷ್ಟು ವರ್ಷ ಆದ್ಮೇಲೆ ನಾವು ಖಂಡಿತ ನಮ್ದು ಮುಗಿದೋಗುತ್ತೆ, ಕಾಲ ಮುಗಿದೋಗುತ್ತೆ ಅಂತ ತಿಳ್ಕೊಂಡು ಜೀವನ ಮಾಡುವಂಥದ್ದು ಶನಿಯ ಒಂದು ಮುಖ್ಯವಾದಂತಹ ಕಾರಕತ್ವ. ಕೆಲವರು ಮಾತ್ರ ಚಿಕ್ಕ ವಯಸ್ಸಿನಿಂದಲೇ, ನಮ್ಮ ಶಂಕರಾಚಾರ್ಯರು ಆ ಥರ ತುಂಬ ಜನ ಇದ್ದಾರೆ. ಬರೀ ಶಂಕರಾಚಾರ್ಯರು ಒಬ್ಬರೇ ಅಲ್ಲ, ಆಗಿನ ಕಾಲದಲ್ಲಿ ಇದ್ದ ಶಂಕರಾಚಾರ್ಯರು, ಈಗಿನ ಕಾಲದಲ್ಲಿ ಇದ್ದ ಅಬ್ದುಲ್ ಕಲಾಂ ಎಲ್ಲ ಅವರು ಶನಿಯ ಒಂದು ಪ್ರತಿರೂಪ. ಅದರ ಅರ್ಥ ಏನು ಅಂತಂದ್ರೆ, ಅಪರೂಪದ ವ್ಯಕ್ತಿಗಳು ಬ್ರಹ್ಮಚರ್ಯದಿಂದ ನೇರವಾಗಿ ಸನ್ಯಾಸಕ್ಕೆ ಪ್ರವೇಶಿಸುತ್ತಾರೆ. ನಮ್ಮ ವಿವೇಕಾನಂದರು, ಹಿಂದೆ ಹಾಕೊಂಡ್ರು ವಿವೇಕಾನಂದರು, ಆ ಥರ ತುಂಬ ಜನ ಇದ್ದಾರೆ. ಶಿರಡಿ ಸಾಯಿಬಾಬಾ ಆಗಲಿ, ಇವರೆಲ್ಲ
ನಮ್ಮ ಇನ್ನೊಬ್ರು ವಾಜಪೇಯಿರು, ಇವರು ಎಂಥ ಗಣ್ಯ ವ್ಯಕ್ತಿಗಳು. ಯಾಕೆ ಅವರು ಗಣ್ಯ ವ್ಯಕ್ತಿಗಳಾಗ್ಬಿಟ್ರು ಸುಮ್ಮನೆ? ನಿಮ್ಮ ದೇವ್ರ ಮನೇಲಿ ಸುಮ್ಮನೆ ಫೋಟೋಗಳು ಹಾಕಿರಲ್ಲ ಗುರುಗಳದು. ವಯಸ್ಸಾದ ದಾಡಿ ಹಾಕೊಂಡು ಯಾರೋ ಕೂತಿದ್ದಾರೆ ಅಂತಂದ್ರೆ ಹುಡುಗರಿಗೆ ಹೇಳ್ತಾ ಇರೋದು ಇದು. ವಯಸ್ಸಾದವ್ರಿಗೆಲ್ಲ ಗೊತ್ತು, ನಿಮ್ಮ ಮನೇಲಿ ಇರೋರಿಗೆಲ್ಲ ಅವ್ರು ಯಾಕಂದಿದ್ದಾರೆ ಅಂತ. ಈ ಚಿಕ್ಕ ಹುಡುಗರಿಗೂ ಹೇಳ್ಕೊಡಿ, ಯಾಕದಿದೆ ಆ ಫೋಟೋ, ಯಾಕಿದೆ, ಅದಕ್ಕೆ ಯಾಕೆ ನಾವು ಕುಂಕುಮ ಇಡ್ತೀವಿ, ಯಾಕೆ ಪೂಜೆ ಮಾಡ್ತೀವಿ, ಯಾಕೆ ಅದಕ್ಕೆ ನಮಸ್ಕಾರ ಮಾಡ್ತೀವಿ ಅಂತಂದ್ರೆ ಅವರ ನಡಿಗೆ, ಅವರ ತೊಡಿಗೆ, ಅವರ ಆಚಾರ, ಅವರ ವಿಚಾರ ಇದು ನಮಗೆ ಬೇಕು. ಅದಕ್ಕೋಸ್ಕರ ನಾವು ಅವ್ರನ್ನ ಪೂಜೆ ಮಾಡ್ತಾ ಇರೋದು. ಆ ಫೋಟೋಗೆ ನಾವು ಎಷ್ಟು ತೊಳೆದು ಎಷ್ಟು ಕುಂಕುಮ ಇಟ್ಟರು ನಮಗೇನು ಸಿಗಲ್ಲ. ತಿಳ್ಕೋಬೇಕು ಅವ್ರು ಹೇಳಿರೋಂಥ ವಿಚಾರಗಳನ್ನ ಅಂತ ಹೇಳಿ, ಆ ವಿಚಾರಗಳನ್ನ ತಿಳ್ಕೊಳ್ಳೋ ಅಂತಹ ಒಂದು ಕಾರಕತ್ವನೇ ಶನಿ. ಇದೊಂದು ಸ್ವಲ್ಪ ಬೇಜಾರಾಗ್ತಾ ಇದೆ ಅಲ್ವಾ? ಶನಿಯ ಒಂದು ಕಾರಕತ್ವಗಳು ಬಹಳ ತತ್ವಬೋಧನೆ ಆಗೋಯ್ತು ಸರ್ ನೀವು ಹೇಳ್ತಾ ಇರೋದು. ನಮಗೆ ಪಟಾಪಟ್ ಅಂತ ಎಲ್ಲ ಹೇಳ್ಕೊಡಿ, ಶನಿ ಅಂದ್ರೆ ಏನು ಹೇಳ್ಕೊಡಿ ನಮಗೆ ಅಂತ ಅನ್ಸತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು, ಈ ತರಹದ ಜೀವನ ಶನಿ ಚೆನ್ನಾಗಿದ್ರೆ ಜಾತಕದಲ್ಲಿ ಇಂಥವರು ಜೀವನದ ಆರಂಭದಲ್ಲೇ ತಮ್ಮ ಉದ್ದೇಶವನ್ನು ಅರಿತು ಜ್ಞಾನ ಮತ್ತು ಸೇವೆಗೆ ತಮ್ಮನ್ನ ಸಮರ್ಪಿಸುತ್ತಾರೆ. ಎಲ್ಲರ ಕೈಲೂ ಆಗಲ್ಲ. ಎಷ್ಟು ಜನದ ಕೈಲಿ ತಾಕತ್ತಿದೆ ಜ್ಞಾನ ಮತ್ತು ಸೇವೆಗೆ ಸಮರ್ಪಣೆ ಮಾಡುವಂಥದ್ದು? ಎಷ್ಟು ಜನಕ್ಕೆ ತಾಕತ್ತಿದೆ? 100 ಜನಕ್ಕೂ ಒಬ್ರಿಲ್ಲ, 1000ಕ್ಕೆ ಒಬ್ರು ಇರ್ಬೋದು, ಲಕ್ಷಕ್ಕೊಂದು 5-6 ಜನ ಇರ್ಬೋದು ಸೇವೆ ಮಾಡುವಂತಹ ಮನೋಭಾವ ಇಟ್ಕೊಂಡಿರುವಂಥವ್ರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಶನಿ ಎಲ್ಲರ ಜಾತಕದಲ್ಲೂ ಪ್ರಬಲವಾಗಿ ಇರಲ್ಲ. ಅದಕ್ಕೆ ಹೆದರ್ತಾ ಇರೋದು ಜನ, ನಮ್ಮನ್ನು ಸರಿಪಡಿಸ್ಬಿಡ್ತಾನೆ, ನಮಗೆ ಸರಿಪಡೋಕ್ಕೆ ಇಷ್ಟ ಇಲ್ಲ ಅಂತ. ಈಗ ಬೇರೆ ಕಡೆಗೆ ಬರೋಣ, ಅಂದರೆ ಆರೋಗ್ಯದ ಕಡೆಗೆ ಬರೋಣ. ಶನಿ ಮತ್ತು ಆರೋಗ್ಯ ಏನು ಮಾಡ್ತಾನೆ, ಆರೋಗ್ಯ ವಿಚಾರಗಳ ಬಗ್ಗೆ ಹೇಳ್ತು ಅಂತಂದರೆ, ದೀರ್ಘಕಾಲದ ಕ್ರಾನಿಕ್ ಡಿಸೀಸಸ್ ಅಂತೀವಿ. ಅಂದರೆ ಅರ್ಥ ಏನಂತಂದರೆ ಆಸ್ತಮ. ಅದೊಂದ್ಸತಿ ಬಂತು ಅಂತಂದರೆ ಹುರ್ರು 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 ಅಂತ ಇರುತ್ತೆ. ಮತ್ತು ಸೈನೋಸೈಟಿಸ್, ಬ್ರಾಂಕೈಟಿಸ್, ಆಸ್ತಮ, ಇದು ಉಸಿರಾಟದ ಕಾಯಿಲೆಗಳಿಗೆ ಶನಿ ಮುಖ್ಯವಾದಂತಹ ಕಾರಕ. ಹಾಗೆ ನಡೀತಾ ಇರ್ಬೇಕಾದ್ರೆ ಕಾಲು ಬಗ್ಗಿ ಗಾ ಅನ್ನೋ ಥರ ಆಗ್ಬಿಡುತ್ತಲ್ಲ, ಕಾಲು ಬಗ್ಬಿಡೋದು, ಅದಕ್ಕೆ ನಾವು ನೀ ಜಾಯಿಂಟ್ ಸರ್ಜರಿ ಮಾಡ್ತೀವಿ, ನಾವು ಅದನ್ನು ಸ್ಟ್ರೈಟ್ ಪಡಿಸ್ತೀವಿ ನಾವು. ಅದಕ್ಕೆ ಜಾಯಿಂಟ್ ನೀ ರೀಪ್ಲೇಸ್ಮೆಂಟ್ ಅಂತೆಲ್ಲ ಮಾಡ್ತಾರೆ. ಆ ಒಂದು ಕಾಲು ಬಗ್ಗೋ ಅಂಥದಕ್ಕೆ ಕಾರಕ ಶನಿ. ಇದೆಲ್ಲ ದೀರ್ಘವಾಗಿರುವಂತಹ ಇದು ಏನೋ ಕಾಯಿಲೆಗಳು. ಕ್ಷಯರೋಗ, ಆಸ್ತಮ ಮತ್ತು ಒಣಕೆಮ್ಮು ಶನಿಗೆ ಸಂಬಂಧಿಸಿದ್ದು. ಸಂಧಿವಾತ, ಸಂಧಿ ನೋವು, ಈ ವಾತಕ್ಕೆ ಬರುವಂತಹ ಕಾಯಿಲೆಗಳೆಲ್ಲ ಬರುವಂಥದ್ದು. ಸ್ಪಾಂಡಿಲಿಸಿಸ್, ಇದೆಲ್ಲ ಹೇಳ್ಬಿಟ್ಟಿದ್ದೀನಿ ಆಗಲೇ ನಾನು ಮಾತಾಡ್ತಾನೆ. ಸಯಾಟಿಕ, ಕಾಲಿನ ನರ ಸಮಸ್ಯೆಗಳು ಶನಿಗೆ. ಕಾಲಿನ ನರ ಸಮಸ್ಯೆಗಳಲ್ಲಿ ಅಂದರೆ ರಕ್ತ ಚಲನೆ ಆಗುವಂಥ ಜಾಗದಲ್ಲಿ ವೆರಿಕೋಸ್ ವೇನ್ಸ್ ಅಂತ ಬರುತ್ತೆ. ಶನಿಯೂ ಒಂದು ಕಾರಕನಾಗಿರ್ತಾನೆ ಅದಕ್ಕೆ, ಶುಕ್ರನ ಜೊತೆ ಸೇರ್ಕೊಂಡು. ಶನಿ ಕಾಲುಗಳು ಮತ್ತು ದೇಹದ ಕೆಳಭಾಗವನ್ನು ನಿಯಂತ್ರಿಸುತ್ತಾನೆ. ಶಿಸ್ತು ಇಲ್ಲದಿದ್ದರೆ ವಯಸ್ಸಿನೊಂದಿಗೆ ಬೆನ್ನು ಮತ್ತು ಬೆನ್ನೆಲುಬಿನ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಈ ಬೆನ್ನೆಲುಬಿನ ಸಮಸ್ಯೆ ಅಂತಂದಾಗ ನಾನು ಮುಖ್ಯವಾಗಿ ಹೇಳೋದಿದ್ದು ಬರೀ ವಯಸ್ಸಾದ್ಮೇಲೆ ಆಗುವಂಥದ್ದಲ್ಲ. ಪಾಪ ಕೆಲವೊಬ್ಬರು ಈಗ ಈ ತರಕಾರಿ ಮಂಡಿ ನೀವು ನೋಡ್ತಾ ಇರ್ಬೇಕು, ಎಷ್ಟೋ ಜಾಗಗಳಲ್ಲಿ ಪಾಪ ಹೊತ್ತು ಹಾಕ್ತಾರೆ ಜನ. ನೀವು ಅವ್ರನ್ನ ಏನಂತ ಕರಿತೀರೋ ಕರೀರಿ, ಲೇಬರ್ ಅಂತ ಕರಿತೀರ, ಇಂಗ್ಲೀಷ್ನಲ್ಲಿ ಕರೀರಿ. ನಾವು ಅದಕ್ಕೆ ಕೆಲಸ ಮಾಡೋರು ಅಂತ ಕರೆಯೋಣ. ಇವಾಗ ಆ ಕೆಲವೊಂದು ಪದಗಳಿದೆ, ಅದನ್ನು ಉಪಯೋಗಿಸೋದು ಬೇಡ, ಅದೆಲ್ಲ ಒಳ್ಳೆ ಪದಗಳಲ್ಲ. ಹಾಗೆ ಅವ್ರನ್ನ ಕರೆದಾಗ ಪಾಪ ಮೂಟೆಗೆ ಇಷ್ಟು ಅಂತ ಹೇಳಿ ಸಿಮೆಂಟ್ ಎತ್ತಾಕೋದು, ಕೊಲ್ಲು ಎತ್ತಾಕೋದು, ಮೂಟೆಗಳು ಎತ್ತಾಕೋದು. ಪಾಪ ನೋಡಿ, ಬೆನ್ನ ಮೇಲೆ ಎಲ್ಲ ಕೆಲಸ ಮಾಡ್ತಾರೆ ಅವ್ರಿಗೆ. ಅದಕ್ಕೆ ನೀವು ಸಹಸ್ರನಾಮ ಪಾಠ ಮಾಡಿದಿರೋ, ವಿಷ್ಣು ಸಹಸ್ರನಾಮ ಪಾಠದಲ್ಲಿ ಶೂದ್ರಂ ಸುಖಮವಾಪ್ನೋತಿ, ಸುಖ, ಶೂದ್ರನಿಗೆ ಸುಖ ಇರಲಿ ಅನ್ನೋದಿದೆ. ಬ್ರಾಹ್ಮಣನಿಗೆ ಸುಖ ಇರಲಿ ಅಂತೆಲ್ಲೂ ಇಲ್ವಲ್ಲ, ಕ್ಷತ್ರಿಯನಿಗೆ ಸುಖ ಇರಲಿ ಅಂತೆಲ್ಲೂ ಇಲ್ವಲ್ಲ, ವೈಶ್ಯನಿಗೆ ಧನಪ್ರಾಪ್ತಿ ಆಗಲಿ, ಅವನಿಗೆ ವ್ಯಾಪಾರವಾಗಲಿ, ಕ್ಷತ್ರಿಯನಿಗೆ ಶೌರ್ಯ, ಧೈರ್ಯ ಮತ್ತು ಬಲವು ಪ್ರಾಪ್ತವಾಗಲಿ, ಬ್ರಾಹ್ಮಣನಿಗೆ ಬುದ್ಧಿ ಮತ್ತು ವರ್ಚಸ್ಸು ಪ್ರಾಪ್ತವಾಗಲಿ, ಅದೆಲ್ಲ ಹೇಳಿದ್ದಾರೆ. ಶೂದ್ರನಿಗೆ ಏನು ಹೇಳಿದ್ದಾರೆ? ಸುಖ ಸಿಗಲಿ. ಪಾಪ ಅವನು ಕಷ್ಟಪಡ್ತಾನೆ, ಮೂಟೆ ಎತ್ತೋದು, ಗದ್ದೆಯಲ್ಲಿ ನಾಟಿ ಮಾಡೋದು, ಉಳುಮೆ ಮಾಡೋದು, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಬೆವರು ಸುರಿಸ್ತಾರೆ. ಅವ್ರಿಗೆ ರಾತ್ರಿ ಹೊತ್ತು ಚೆನ್ನಾಗಿ ತಿಂದು ಒಂದು ಸ್ವಲ್ಪ ಕುಡಿದಿರ್ತಾರೆ ಅವರು. ಇರಲಿ, ಶೂದ್ರ ಅಂತಂದ್ರೆ ನೀವು ಕೆಟ್ಟದಾಗಿ ತಿಳ್ಕೊಬೇಡ್ರಿ. ನಮ್ಮ 4 ಚತುರ್ವರ್ಣಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದ್ರೆ ಶೂದ್ರ ಅತಿ ಮುಖ್ಯ, ಅತಿ ಮುಖ್ಯ.
ಅವನಿಲ್ಲದೆ ಇದ್ರೆ ನಮ್ಮ ಲೋಕನೇ ನಡೆಯಲ್ಲ. ಅಂದ್ರೆ ಕೆಲಸ ಮಾಡೋರು ಎಲ್ಲರೂ ಯಾರು ಅದಕ್ಕೆ ಸೇರಿದವರು. ಕೆಲಸ ಮಾಡೋರು ಕೆಲಸ ನಿಲ್ಲಿಸ್ಬಿಟ್ರೆ ಅಷ್ಟೇ ಕತೆ. ಬರೀ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಹಂಗಾಗಿ ಬಹಳ ಮುಖ್ಯವಾಗಿರುವಂತಹ ಒಂದು ಪಂಗಡಕ್ಕೆ, ಯಾರು ಕೆಲಸ ಮಾಡುವಂತಹ ಪಂಗಡಕ್ಕೆ ಸುಖವನ್ನ ಅನುಭವಿಸುವುದಕ್ಕೆ ಅವರಿಗೆ ಕೊಟ್ಟಿರುವಂಥದ್ದು ಶನಿ. ಏನು ಹೇಳ್ತಾನೆ, ನೀವು ಕಷ್ಟಪಟ್ಟಿದ್ರೆ ಬೆಳಗಿನ ಸಾಯಂಕಾಲದವರೆಗೂ ಸುಖ ಪಡೋದಕ್ಕೆ ನೀವು ಇರೋದು. ಸುಖ ಪಡಿ, ರಾತ್ರಿ ಹೊತ್ತು ಚೆನ್ನಾಗಿ ಏನಾರು ತಿನ್ನಿರಿ, ಸ್ವಲ್ಪ ಆನಂದವಾಗಿರ್ರಿ, ಸುಖವಾಗಿರ್ರಿ ಅಂತ. ಮಹಾರಾಜ ಸುಖವಾಗಿರ್ತೀನಿ ಅಂತ ಮಲ್ಕೊಂಡಿರುವಂತಹ ರಾಜ್ಯಗಳು ಏನಾಯ್ತು ನಿಮಗೆ ಗೊತ್ತಲ್ಲ. ಹಂಗಾಗಿ ಅಶುಭ ಶನಿ ಸೋಮಾರಿತನ, ಆಲಸ್ಯ ಮತ್ತು ಜವಾಬ್ದಾರಿಯ ಕೊರತೆಯನ್ನು ಉಂಟು ಮಾಡಬಹುದು. ಇದು ನೋಡಿ ಅರ್ಥ ಮಾಡ್ಕೊಳ್ಳಿ, ಇದು ತುಂಬಾ ಬಹಳ ಮುಖ್ಯವಾದಂಥದ್ದು. ಪೀಡಿತ ಶನಿ ವಿವಾಹದಲ್ಲಿ ಮೌನ ಮತ್ತು ಭಾವಾತ್ಮಕ ಅಂತರವನ್ನು ಉಂಟು ಮಾಡಬಹುದು. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟೋ ಜನಕ್ಕೆ ಡಿವೋರ್ಸ್ ಅನ್ನೋವಂಥದ್ದು, ಅಂದ್ರೆ ವಿಚ್ಛೇದನ ಅನ್ನೋದು ಆಗದೇ ಇಲ್ಲ. ಅಂದ್ರೆ ಅರ್ಥ ಏನಂದ್ರೆ, ನಾನು ಸುಮಾರು ಜನ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಬರುವಂತಹ ಕರೆಗಳಲ್ಲಿ, ಫೋನ್ ಕಾಲಲ್ಲಿ, ನನಗೂ ನನ್ನ ಗಂಡಂಗೂ ಒಂದು ಸ್ವಲ್ಪ ಮಾನಸಿಕವಾಗಿ ನಾವು ಇಬ್ರು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದೆ ಸರ್. ಅದೆಲ್ಲ ಇರಲಮ್ಮ, ಮಾತಾಡ್ತಾ ಇದ್ದೀರಾ ಇಲ್ವಾ ಅಂತ ನಾನು ಕೇಳ್ತೀನಿ. ಇಲ್ಲ ಸರ್, ಒಂದು 6 ತಿಂಗಳಾಯ್ತು ಸರ್ ಮಾತಾಡ್ತಾ ಇಲ್ಲ, ಒಂದೇ ಮನೇಲಿದ್ದೀವಿ. ಅದು ಡೇಂಜರು ನಮಗೆ, ಅದು ಭಾಳ ಭಯಾನಕ ನನಗೆ. ಅಂದ್ರೆ ಭಯಾನಕ ಅಂದ್ರೆ ಅರ್ಥ ಏನು ಅಂತಂದ್ರೆ, ಇದು ಮಾತು ಯಾವಾಗ ನಿಂತು ಒಂದು ಸಂಬಂಧದ ಮಧ್ಯ ಮೌನ ಅನ್ನೋದು ಬಂದ್ಬಿಡತ್ತೆ, ಸ್ವಲ್ಪ ಕಿಟ್ಪಿಟ್ಟಂತ ಇರಲಿ, ಸ್ವಲ್ಪ ನೀನ್ ಏನೇ ಮಾಡ್ತೀಯ, ನಿನ್ನ ದೋಸೆ ಸರಿಯಾಗಿ ಮಾಡಲ್ಲ ಅಂತ ಅಂದಾಗ ಓಕೆ ಅಂದ್ರೆ ಇನ್ನೂ ಅವಳು ಬೇಕು. ಅವಳು ಅಷ್ಟೇ, ಏನ್ರಿ ನೀವು ಎಲ್ಲಿ ಕರ್ಕೊಂಡು ಹೋಗೋದಿಲ್ಲ, ಏನ್ರಿ ಈ ತರ ಬಂದ ತಕ್ಷಣ ಸುಮ್ಮನೆ ಕೂತ್ಕೊಂಡ್ಬಿಡ್ತೀರಾ, ಅದು ಹೇಳ್ಬೇಕಾಯಮ್ಮ. ಅವನು ನಿಂದು ಇದ್ದಿದ್ದೇನೆ, ಬಂದ ತಕ್ಷಣ ನೀನು ಇದೇ ಮಾತಾಡ್ತೀಯ ಯಾವಾಗ್ಲೂ, ನಾ ಕರ್ಕೊಂಡು ಹೋಗ್ತಾ ನಾಳೆ ಕರ್ಕೊಂಡು ಹೋಗ್ತೀನಿ ಬಿಡು ಅಂದ್ರೆ ಇನ್ನೂ ಸಂಸಾರ ನಡೀತಾ ಇದೆ ಅಂತ ಅರ್ಥ. ನೀ ಯಾರೋ ನಾನ್ ಯಾರೋ, ಬಾಗಿಲು ತೆಗಿಯೋದು ಬೇಕಾಗಿಲ್ಲ, ಅವನ ಕೀ ಅವನು ಉಪಯೋಗಿಸ್ತಾನೆ, ಒಳಗಡೆ ಬರ್ತಾನೆ, ಇವಳು ಕೀ ಉಪಯೋಗಿಸ್ತಾಳೆ, ಇವಳ ರೂಮ್ಗೆ ಅವಳು ಹೋಗ್ತಾಳೆ, ಅವನ ರೂಮ್ಗೆ ಅವಳು ಹೋಗ್ತಾನೆ. ಈ ಮೌನ ಅನ್ನೋದು ಬರುತ್ತಲ್ಲ, ಅದಕ್ಕೆ ಕಾರಕನಾಗಿರುವಂಥವನು ಶನಿ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಯಾರ ಜಾತಕದಲ್ಲಿ ಶನಿ ಸರಿಯಾಗಿ ಕೂತಿರಲ್ಲ, ಗುರುದಶಾ ಶನಿ ಭುಕ್ತಿ, ರಾಹುದಶಾ ಶನಿ ಭುಕ್ತಿ, ಶನಿದಶಾ ಗುರು ಭುಕ್ತಿ, ಶನಿದಶಾ ಬುಧ ಭುಕ್ತಿ, ಬುಧದಶಾ ಶನಿ ಭುಕ್ತಿ ಎಷ್ಟು ಬರುತ್ತೆ, ಈ ತರ ಭುಕ್ತಿಗಳಲ್ಲಿ ತೊಂದರೆ ಆಗುವಂಥದ್ದು ಮತ್ತು ಅವರಿಬ್ಬರು ಬೇರೆ ಆಗುವಂತಹ ಒಂದು ಸಮಯ ಅಂತ ಸೂಚಿಸುತ್ತದೆ. ಇದೆಲ್ಲ ಪಾಠ ಮಾಡ್ತಾನೆ ಇದೆಲ್ಲ ಹೇಳ್ತಾ ಇದೀನಿ, ಇದೆಲ್ಲ ಡೀಟೇಲ್ ಆಗಿ ಪಾಠ ಮಾಡ್ತಾ ಇದ್ದೀನಿ ನಾನು ಇವತ್ತು. ಶನಿದು ನಾನು ಪಾಠ ಮಾಡುವಂಥ ಶೈಲಿನೇ ಬದಲಾಯಿಸ್ಬಿಟ್ಟೆ ಇವತ್ತು. ಇದು ಜವಾಬ್ದಾರಿಯ ಕೊರತೆ, ನಿರ್ಲಕ್ಷ್ಯ ಮತ್ತು ಕರ್ತವ್ಯಗಳಿಂದ ಓಡಿ ಹೋಗುವ ಪ್ರವೃತ್ತಿಯನ್ನು ಉಂಟು ಮಾಡಬಹುದು. ಯಾರೋ ಶನಿ ಏಟು ಬಿದ್ದಿದ್ರೆ, ಶನಿಗೆ ವಕ್ರನಾಗಿ ರಾಹುವಿನ ಜೊತೆಯೋ ಇಲ್ಲ ವಕ್ರನಾಗಿ ಬುಧನ ಜೊತೆಯೋ ಕೂತ್ಕೊಂಡು, ಶನಿ ಕ್ಷೀಣಿಸಿ ಅಂದ್ರೆ ನೀಚನಾಗಿ ಕೂತ್ಕೊಂಡು ಚಂದ್ರನ ಜೊತೆ ಕೂತ್ಕೊಂಡಿದ್ರೆ, ಮತ್ತು ಚಂದ್ರನು ಕೆಟ್ಟದಾಗಿ ಇನ್ನೊಂದು ರಾಹುನು ಎಲ್ಲ ಒಟ್ಟಿಗೆ ಕೂತ್ಕೊಂಡ್ಬಿಟ್ರು, ಒಂದು ಕ್ಲಸ್ಟರ್ ಆಫ್ ಪ್ಲಾನೆಟ್ಸ್ ಅಂತೀವಿ, ಅದೆಲ್ಲ ಕೂತ್ಕೊಂಡಿದ್ರೆ ಈ ಥರ ಆಗತ್ತೆ. ಓಡಿ ಹೋಗುವಂತಹ ಪ್ರವೃತ್ತಿ ಅಂದ್ರೆ ಅರ್ಥ ಹೇಳಿತನ ಅಂತ. ಬಡತನ, ಭಿಕ್ಷಾಟನೆ ಮತ್ತು ಇತರರ ಅವಲಂಬಿತ ಜೀವನಕ್ಕೆ, ಇದು ಬಡತನ ಭಿಕ್ಷಾಟನೆಗಿಂತ ಹೋಪ್ಲೆಸ್ ಅಂತೀವಿ, ಅಂದ್ರೆ ಕೆಳಮಟ್ಟ. ಇನ್ನೊಬ್ಬರ ಕೆಡೆ ಹಣ ಅಂತ ಅನ್ಕೊಂಡು ನಾವು ಬದುಕೋದಿದೆಯಲ್ಲ, ಅದು ತುಂಬಾ ಮಾನ ಮರ್ಯಾದೆ ಹೋಗುವಂಥದ್ದು ಅಂತ ಹೇಳಿ ತುಂಬಾ ಜನ ಒದ್ದಾಡ್ತಾರೆ. ಸರ್ ಮದುವೆ ಮಾಡ್ಕೊಂಡು ಬಂದ್ಬಿಡಿದೀನಿ ಸರ್ ಅಮೆರಿಕಾಗೆ. ಏನ್ ಸರ್ 20 ವರ್ಷ ಆಯ್ತು ಸರ್, ಅವ್ನು ಹೇಳ್ದಂಗೆ ನಾನು ಕೇಳ್ಕೊಂಡಿರ್ಬೇಕು ಸರ್. ಇನ್ನೂ ನೋಡಿದ್ರೆ ನನಗೆ ಸಿಟಿಸನ್ಶಿಪ್ಪು ಇಲ್ಲ, ವೀಸಾ ಇಲ್ಲ. ಅಂದ್ರೆ ವೀಸಾ ಅವ್ನು ರಿನ್ಯೂ ಮಾಡಿದ್ರೆ ಅದಾಗತ್ತೆ ಸರ್ ನಂದು. ಐ ಆಮ್ ಅ ಡಿಪೆಂಡೆಂಟ್. ಅವನಿಗೆ ನಾನು ಅವಲಂಬಿತಲಾಗಿದ್ದೀನಿ, ಜೀವನನೇ ನರಕಾಗೋಗಿದೆ. ಇದು ಎಷ್ಟು ಜನ ಫೋನ್ ಮಾಡ್ತಾರೆ. ಶನಿ ಕೆಟ್ಟದಾಗಿದ್ರೆ 19 ವರ್ಷ ಶನಿ, 20 ವರ್ಷ ಅಂತ ಹಂಗೆ ಅಂದೆ. ಶನಿಯ ಒಂದು ಕಾಲದಲ್ಲಿ ಅವ್ರಿಗೆ ಬಹಳ ಯಾತನೆ, ಮಕ್ಕಳಾಗೋಗಿರುತ್ತೆ, ಮಕ್ಕಳು ಬಿಟ್ಟು ಬರೋಕ್ಕಾಗಲ್ಲ, ಅವನು ಕೊಡ್ತಾ ಇರೋವಂತಹ ಕಷ್ಟ ತಡ್ಕೊಳಕ್ಕಾಗ್ತಾ ಇಲ್ಲ. ಈಗ ಏನು ಮಾಡೋದು ಪಾಪಾಯಮ್ಮ, ಇದು ತುಂಬಾ ನೋಡಿದೀವಿ. ವಿಧವೆ ಆಗೋದು, ವಿಧುರನಾಗೋದು ಶನಿಯೊಂದಿಗೆ ಸಂಬಂಧ ಹೊಂದಿರುತ್ತದೆ. ಅದು ಶನಿ ಕೆಟ್ಟದಾಗ ಕೂತ್ಕೊಂಡಿದ್ದಾಗ. ಶನಿ ಚೆನ್ನಾಗಿ ಕೂತ್ಕೊಂಡಿದ್ರೆ ದೀರ್ಘಕಾಲವಾಗಿ ಚೆನ್ನಾಗಿ ಬದುಕಿ ಒಂದೇ ಸಮಯದಲ್ಲಿ ಇಬ್ಬರು ಹೋಗುವಂತಹದ್ದು ಘಟನೆಗಳು ಇವೆ. ಅಂದರೆ ಗಂಡ ಹೆಂಡತಿ ದೀರ್ಘಕಾಲವಾಗಿ
ಒಂದು 60 ವರ್ಷ ಒಳ್ಳೆಯ ಸಂಸಾರವನ್ನು ಮಾಡಿ ಒಟ್ಟಿಗೆ ಇರುವಂಥದ್ದು ಇದೆ, ಘಟನೆಗಳಿವೆ. ಶನಿ ವಯಸ್ಸಾದ ಸಂಗಾತಿಯೊಂದಿಗೆ ವಿವಾಹವಾಗುವ ಸಾಧ್ಯತೆಯನ್ನು ಸೂಚಿಸ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು, ತುಂಬ ಜನ ಕೇಳ್ತಾರೆ ಇದು. ಅದೇ ಶನಿ ವಕ್ರವಾಗಿ ಕೂತಿದ್ರೆ ಶನಿಯ ನೀವು ಆ ವೇಗವನ್ನು ನೋಡಬೇಕು. ಶನಿ ಯಾವಾಗಲೂ, ಶನಿ ಅಂದರೆ ಅರ್ಥನೇ ಏನು? ಶನೈಶ್ಚರ ಅಂತೀವಿ. ಅಂದರೆ ಚರ ಅಂದರೆ ಮುಂದೆ ಹೋಗೋದು, ಚರಿಸುವುದು. ಶನಿ ಅಂತಂದರೆ ನಿಧಾನವಾಗಿ ಹೋಗುವಂತಹ ಗ್ರಹ. 2.5 ವರ್ಷ ತಗೋತಾನೆ ಒಂದು ರಾಶಿಯಲ್ಲಿ ಮುಂದೂಡಕ್ಕೆ. ಅಂದರೆ ಎಷ್ಟು ನಿಧಾನವಾಗಿ ಹೋಗ್ತಾನೆ ಅವನು. ಅದೇ ಶನಿ ಶೀಘ್ರೋಚ್ಛವಾಗಿ ವಕ್ರನಾಗಿ ದರದರ ಅಂತ ಹೋಗುವಂಥದ್ದು ಇರುತ್ತೆ. ಅದಕ್ಕೆ ನಾವು ಇಂಪೇಷಂಟ್ ಅಂತೀವಿ. ಅಂದರೆ ಸಂಯಮವೇ ಇಲ್ಲದೆ ಇರುವಂತಹ, ಒಂದು ತಾಳ್ಮೆಯೇ ಇಲ್ಲದೆ ಇರುವಂತಹ, ಅತೀ ಆತರವಾಗಿ ಹೋಗುವಂತಹ ಶನಿ. ಅಂತಹ ಶನಿ ಇದ್ದರೆ ಬೇಗ ಮದುವೆ ಆಗ್ಬಿಟ್ಟು ಅದು ಸ್ವಲ್ಪ ವರ್ಷ ಇದು ಪಟ್ ಅಂತ ಮುರಿದೋಗಿ ತಿರ್ಗಾ ಆಮೇಲೆ ಡಿಪ್ರೆಷನ್ಗೆ ಹೋಗಿ ಅಯ್ಯೋ ಅಂತ ಹೇಳಿ, ಅದಕ್ಕೆ ಖಿನ್ನತೆ ಅಂತೀವಿ ಡಿಪ್ರೆಷನ್ಗೆ. ಅದಕ್ಕೆ ಹೋಗಿ ಅದಾದ ಮೇಲೆ ಎಲ್ಲ ಸರಿ ಹೋಗಿ ಆಮೇಲೆ ತಿರ್ಗಾ ಇನ್ಯಾರನ್ನೋ ಮದುವೆ ಆಗಿ ಆಮೇಲೆ ಒಂದು ಸ್ವಲ್ಪ ಸರಿ ಹೋಗುವಂಥ ಪ್ರಸಂಗಗಳು ತುಂಬ ಇವೆ. ಅದಕ್ಕಾಗಿ ಅದಕ್ಕೂ ಇದಕ್ಕೂ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಅಂದರೆ ಮಿಸ್ಟೇಕ್ ಮಾಡ್ಕೋಬಾರ್ದು. ಶನಿ ಚೆನ್ನಾಗಿ ಕೂತಿದ್ರೆ ಮತ್ತು ಸ್ವಲ್ಪ ಕ್ಷೀಣಿಸಿ, ಅಂದರೆ ಅವನು ವಕ್ರವಾಗೆಲ್ಲ ಇಲ್ಲದೆ ಅವನು ಒಂದು ಸ್ವಲ್ಪ ಶಕ್ತಿಹೀನವಾಗಿ ಕೂತಿದ್ರೆ, ಸಪ್ತಮದಲ್ಲಿ ಕೂತಿದ್ರೆ ಅವರಿಗೆ ವಯಸ್ಸಾದ ಸಂಗಾತಿ ಇಲ್ಲ ಸಂಗಾತ. ಸಂಗಾತಿ ಅಂತಂದರೆ ಬರೀ ಹೆಣ್ಮಕ್ಳು ಅಂತ ಅನ್ಕೋಬೇಡಿ. ವಯಸ್ಸಾದ ಒಂದು ಹುಡುಗ ಇಲ್ಲ ವಯಸ್ಸಾದ ಒಂದು ಹುಡುಗಿ ಜೊತೆಗೆ ಮದುವೆ ಆಗುವಂಥದ್ದು ಕಾಣಿಸುತ್ತದೆ. ಬಿಳಿ ಕೂದಲು ಬೇಗ ಬಂದ್ಬಿಡುತ್ತೆ ಅವರಿಗೆ. ಶನಿ ಜಾತಕನ ಲಗ್ನದಲ್ಲಿ ಇಲ್ಲ ಲಗ್ನಾಧಿಪತಿಯೊಂದಿಗೆ ಇಲ್ಲ ಲಗ್ನದಿಂದ ಲಗ್ನವನ್ನು ನೋಡೋ ಹಾಗೆ ಯಾವುದಾದ್ರೂ ಒಂದು ದೃಷ್ಟಿಯಿಂದ ಕೂತ್ಕೊಂಡಿದ್ರೆ ಅವ್ರಿಗೆ ಬಿಳಿ ಕೂದಲು ಬೇಗ ಬಂದ್ಬಿಡುತ್ತೆ, ವಯಸ್ಸಾದಂಗೆ ಕಾಣಿಸ್ತಾರೆ. ಸೊ ಹಾಗಾಗಿ ಅದರ ಒಂದು ಶಾರೀರಿಕವಾಗಿ ಶನಿ ಅದನ್ನೆಲ್ಲ ಉಂಟು ಮಾಡುತ್ತೆ. ಇನ್ನೊಂದು ಭಾಳ ಮುಖ್ಯವಾದಂಥದ್ದೊಂದು ಇಂಟ್ರೋವರ್ಷನ್ ಅಂತಂದರೆ ತಮ್ಮ ಒಳಗೆ ಅಂತರ್ಮುಖವಾಗಿ ಕೂತ್ಕೊಂಡ್ಬಿಡೋದು. ಯಾರು ಏನು ಹೇಳಿದ್ರು ಒಳಗೆ ಇಟ್ಕೊಳ್ಳೋದು, ಹೊರಗೆ ಏನು ಹೇಳದೇ ಇರೋದು. ಇಂಟ್ರೋವರ್ಷನ್ ನಮಗೆ ಅದನ್ನು ಆ ಒಳಗೆ ಅನುಭವಿಸೋದು, ಹೆದರ್ಕೊಂಡು ಒಳಗಡೆ ಕೂತ್ಕೊಂಡ್ಬಿಡೋದು, ಬಾಗಿಲು ಹಾಕೊಂಡು ರೂಮಲ್ಲೇ ಇರೋದು, ಇದೆಲ್ಲ ಕೊಡುವಂಥದ್ದು ಕ್ಷೀಣಿಸಿರುವಂತಹ ಶನಿ. ಇವಾಗ ಯಾವ್ಯಾವ ಥರ ಕೆಲಸ ಕಾರ್ಯಗಳನ್ನು ಶನಿ ಹೇಳ್ತಾನೆ ಅಂತ ನೋಡಿದ್ರೆ, ವಾಟ್ ಡಸ್ ಇಟ್ ರೆಪ್ರೆಸೆಂಟ್? ಪ್ರೊಫೆಷನ್ಸ್, ಆಕ್ಯುಪೇಷನ್ಸ್, ಅಂದರೆ ನಾವು ಮಾಡುವಂಥ ಉದ್ಯೋಗ. ಶನಿ ಕಾರ್ಮಿಕರು ಮತ್ತು ಕೆಲಸಗಾರ ವರ್ಗವನ್ನು ಪ್ರತಿನಿಧಿಸುತ್ತಾನೆ. ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಸಂಬಳ ತಗೋತಾ ಇದ್ದಾರೆ, ಅವರೆಲ್ಲ ಶನಿಗೆ ಬಂದಿರುವಂಥ ಲೆಕ್ಕ. ಕಟ್ಟಡ ಕಾರ್ಮಿಕರು, ರಸ್ತೆ ನಿರ್ಮಾಣ ಕಾರ್ಮಿಕರು, ಶ್ರಮಜೀವಿಗಳು ಶನಿಯ ವ್ಯಾಪ್ತಿಗೆ ಸೇರಿರುತ್ತಾರೆ. ಆಯ್ತಾ? ಕಬ್ಬಿಣ, ಉಕ್ಕು, ಕಲ್ಲಿದ್ದಲು, ಕಚ್ಚಾ ತೈಲ ಮತ್ತು ಭೂಮಿಯಿಂದ ತೆಗೆದ ಖನಿಜಗಳು ಅದನ್ನು ನಿಯಂತ್ರಿಸೋದು ಶನಿ. ಕಠಿಣ ಮತ್ತು ದುಸ್ತರ ಪರಿಸ್ಥಿತಿಗಳಲ್ಲಿ ಅಂತಂದರೆ ಹಾರ್ಡ್ ಆ್ಯಂಡ್ ಹಜಾರ್ಡಸ್ ಜಾಬ್ಸ್ ಅಂತೀವಿ ನಾವು. ಹಜಾರ್ಡಸ್ ಅಂತಂದರೆ ಅಲ್ಲಿ ಹೋಗೋಕ್ಕೆ ಕಷ್ಟ. ಅಲ್ಲಿ ಎಂತಹ ಜಾಗಗಳು, ಈ ಐರನ್ ಓರ್ ಅಂದರೆ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೆಲ್ಲ ಹೋದರೆ ನಿಮಗೆ ಕೆಂಡ ಬಿಸಿ. ಅಲ್ಲಿ ಯಾವಾಗ ಎಲ್ಲಿ ಏನು ಬಂದು ಹಾರಿ ಏನು ಹೊಡೆಯುತ್ತೆ ಮೈಗೆ ಗೊತ್ತಿರಲ್ಲ. ಹೆಲ್ಮೆಟ್ ಹಾಕ್ಕೊಂಡು ಗ್ಲೌಸ್ ಎಲ್ಲ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅಂತಹ ಪರಿಸ್ಥಿತಿಲಿ ಕೆಲಸ ಮಾಡುವಂಥದ್ದು ಮಾಡೋದು ಯಾರು? ಶನಿ. ಈ ರೆಪ್ಟೈಲ್ಸ್ ಅಂತೀವಿ, ಅಂದರೆ ಹಾವುಗಳು, ಚೇಳುಗಳು, ಮತ್ತು ಈ ಶೀತ ಜಾಗಗಳಲ್ಲಿರುವಂತಹ ಶೀತ ರಕ್ತದ ಕೋಲ್ಡ್ ಬ್ಲಡೆಡ್ ಆನಿಮಲ್ಸ್ ಅಂತೀವಲ್ಲ, ಇದೆಲ್ಲ ಶನಿಗೆ ಸಂಬಂಧಪಟ್ಟಿರುವಂತಹ ಕಾರಕತ್ವ. ಇದನ್ನು ತಿಳ್ಕೊಳ್ಳಿ. ಒಂದು ಅರ್ಥ ಮಾಡ್ಕೊಳ್ಳಿ. ಇದು ಸಾರಾಂಶವನ್ನು ತಿಳ್ಕೋಬೇಕು ಅಂತಂದ್ರೆ, ಶನಿ ಕೇವಲ ದುಃಖದ ಗ್ರಹವಲ್ಲ. ಅದು ಶಿಸ್ತು, ಪ್ರೌಢತೆ, ಜ್ಞಾನ, ಜವಾಬ್ದಾರಿ ಮತ್ತು ಆತ್ಮ ತಿದ್ದುಪಡಿಯ ಗ್ರಹವಾಗಿರುತ್ತದೆ. ಅಂದರೆ ಅರ್ಥ ಏನು? ಬರೀ ದುಃಖ ಕೊಡೋಕ್ಕಲ್ಲ ಶನಿ ಬರ್ತಾ ಇರೋದು, ನಿಮ್ಮನ್ನು ಸರಿ ಮಾಡೋಕ್ಕೋಸ್ಕರ ಶನಿ ಬರ್ತಾ ಇದ್ದಾನೆ ಅಂತಂದರೆ ಖುಷಿಯಿಂದ ಹೇಳಿ, ನನ್ನ ಒರಿಜಿನಾಲಿಟಿ ಅಂತಂದರೆ ನಾನು ಏನಿದ್ದೀನಿ ಅದನ್ನು ಶನಿ ತೋರಿಸ್ಕೊಡ್ತಾನೆ. ನಾ ಇಲ್ಲಿವರೆಗೂ ಆಟ ಆಡ್ತಾ ಇದ್ದಿದ್ದೆ ಬೇರೆ ಅಂತ ತಿಳ್ಕೊಳ್ಳಿ. ಕಾಲ, ಹಿರಿಯರು, ಶಿಸ್ತು ಮತ್ತು ಪರಿಶ್ರಮವನ್ನು
ಯಾರು ಗೌರವಿಸ್ತಾರೋ ಶನಿಯ ಅನುಗ್ರಹ ಅವರು ಪಡಿತಾರೆ. ಅಂದರೆ ಯಾರ್ಯಾರು ಕಾಲ, ಟೈಮ್, ಪೇಷನ್ಸ್, ಹಿರಿಯರು, ವಯಸ್ಸಾದವರು, ವಯಸ್ಕರು, ಅವ್ರಿಗೆ ನಾವು ಸಹಾಯ ಮಾಡೋದು, ಅವ್ರಿಗೆ ತನು ಮನ ಧನ, ಊಟಕ್ಕಿಲ್ದೇ ಇರೋರ್ಗೆ ಊಟ ಕೊಡೋದು, ಕಷ್ಟಕ್ಕಿರೋರಿಗೆ ನಾವು ಸಹಾಯ ಮಾಡೋದು, ಯಾರ್ಯಾರಿಗೆ ಮೆಡಿಸಿನ್ಸು ಅವರೆಲ್ಲ ಬೇಕಾಗಿರುತ್ತೆ, ಅಂದರೆ ಔಷಧಿ ಬೇಕಾಗಿರುತ್ತೆ, ಔಷಧಿ ಕೊಡಿಸೋದು ವಯಸ್ಸಾದವ್ರಿಗೆ ಮಾಡಿ. ಅದು ಮಾಡಿದ್ರೆ ನಿಮಗೆ ಶನಿ ಒಳ್ಳೇದು ಮಾಡ್ತಾನೆ. ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಯಾವುದೋ ಒಂದು ದಿವಸ ಒಂದು 250 ಜನ ನಿಮ್ಮ ಕುಟುಂಬದವರೇ ಕರೆದುಬಿಟ್ಟು ಅನ್ನದಾನ ಮಾಡೋದಲ್ಲ. ವಯಸ್ಸಾದವರು, ಭಿಕ್ಷುಕರು ಒದ್ದಾಡ್ತಾ ಇರ್ತಾರೆ, ಕಾಲಿಗೆ ಪಟ್ಟಿ ಕಟ್ಕೊಂಡಿರ್ತಾರೆ, ಕುಂಟ್ಕೊಂಡು ಹೋಗ್ತಾ ಇರ್ತಾರೆ, ಕಣ್ಣು ಕಾಣುತ್ತದು ನಿಜ. ಆ ಡ್ರಾಮಾ ಮಾಡ್ತಾ ಇರಲ್ಲ ಅವರು, ಕೈಯೇ ಇರಲ್ಲ, ಕಾಲಲ್ಲಿ ಬೆರಳುಗಳಿರಲ್ಲ, ತಿನ್ನಕ್ಕೆ ಹಲ್ಲುಗಳಿರಲ್ಲ, ಕಣ್ಣು ಕಾಣಲ್ಲ. ಅಂಥ ವಯಸ್ಸಾದವರು, 80 ವಯಸ್ಸಾದವರು ಈಗಲೂ ಭಿಕ್ಷೆ ಬಿಡ್ತಾ ಇದಾರಪ್ಪ ರಸ್ತೆಗಳಲ್ಲಿ. ಅಂಥವ್ರಿಗೆ ಏನಾದರೂ ಒಂದು ಸಹಾಯ ಮಾಡಿ, ಕರ್ಕೊಂಡೋಗಿ ಒಂದು ಬಿಸಿ ಕಾಫಿ ಕೊಡಿಸಿ, ಒಂದು ಊಟ ಕೊಡಿಸಿ, ಒಳ್ಳೆಯದಾಗತ್ತೆ. ಸಹನೆ, ಪರಿಶ್ರಮ ಮತ್ತು ಜೀವನದ ಸತ್ಯಗಳನ್ನು ಸ್ವೀಕರಿಸುವುದರ ಮೂಲಕವೇ ನಿಜವಾದ ಬೆಳವಣಿಗೆ ಸಾಧ್ಯವೆಂದು ಶನಿ ನಿಮಗೆ ಪಾಠ ಮಾಡ್ತಾನೆ. ಅಂದರೆ ಪೂರ್ಣವಾಗಿ ಹೇಳಬೇಕು ಅಂತಂದರೆ ಶನಿ ಬಂದಾಗಲೇ ನಿಮ್ಮ ನಿಜ ಜೀವನ ಸ್ವರೂಪ ನಿಮಗೆ ಅರ್ಥ ಆಗೋದು ಅನ್ನೋದು ನಾನು ಇವತ್ತು ಪಾಠ ಮಾಡಿದ್ದೀನಿ. ನಾನಿದು ದೀರ್ಘವಾಗಿ ಪಾಠ ಮಾಡಿದ್ದೀನಿ ಇವತ್ತು, ಒಂದು ಗಂಟೆಗಟ್ಟಲೆ ತೊಗೊಂಡಿರ್ಬೋದು, ಗೊತ್ತಿಲ್ಲ. ಆದರೆ ಒಂದೊಂದನ್ನು ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗೋದು. ಜ್ಯೋತಿಷ್ಯ ಕಲಿಬೇಕು ಅಂತಂದರೆ ಅಷ್ಟೇ ಹಂಗಂದ್ಬಿಟ್ಟು ಕಲಿಯೋಕ್ಕಾಗಲ್ಲ, ವರ್ಷಗಳು ಹಿಡಿಯುತ್ತೆ. ನಮಸ್ಕಾರ.